ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಇಂದಿನ ಸಭೆಯ ನೋಡಲ್ ಅಧಿಕಾರಿಯಾಗಿ ಆಗಮಿಸಿರುವ ಪಶು ವೈದ್ಯಾಧಿಕಾರಿಗಳಾದ ಯುವರಾಜ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನೀಡುತ್ತೇನೆ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತಿರುವ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಅಶೋಕ್ ಶೆಟ್ಟಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸಭೆಯ ವೇದಿಕೆಯಲ್ಲಿರುವ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ನಳಿನಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ರಾಜು ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಸಂಯೋಜಕರಾದ ಶ್ರೀ ಹರೀಶ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಪಂಚಾಯತ್ ಕಾರ್ಯದರ್ಶಿಯವರಾದ ಶ್ರೀಮತಿ ಸತ್ಯಭಾಮ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ಹಾಸನಲ್ಲಿರುವ ಪಂಚಾಯತ್ ಎಲ್ಲ ಸದಸ್ಯರಿಗೂ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಎಲ್ಲ ಸಿಬ್ಬಂದಿಗಳಿಗೂ ಪಂಚಾಯತ್ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಕೋರುತ್ತಾ ನಾಡಗೀತೆಯೊಂದಿಗೆ ಗ್ರಾಮಸ್ಥರಿಗೆಲ್ಲ ಸ್ವಾಗತವನ್ನು ಕೋರುತ್ತಾ ನಾಡಗೀತೆಯೊಂದಿಗೆ ಈ ಸಭೆಯನ್ನು ಆರಂಭಿಸಬೇಕಂತ ಕೇಳ್ಕೊಳ್ತೀನಿ. ಇಂದಿನ ಸಾಮಾಜಿಕ ಪರಿಶೋಧನೆಯ ಅನುಪಾಲನವಾಗಿ ಮೊಬೈಲ್ ದಕ್ಷಿಣ ಕನ್ನಡ
ಜಿಲ್ಲೆ ಮೂಡಬಿದಿರೆ ತಾಲೂಕು ದರಗುಡಿ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 1/4/23ರಿಂದ ದಿನಾಂಕ 31/3/2024 ಅವಧಿಯ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯು ದಿನಾಂಕ 20/9/2024ರಿಂದ ದಿನಾಂಕ 25/9/2024 ನಡೆಯಲಿದ್ದು, ದಿನಾಂಕ 14/11/2024ರಂದು ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಚಾಯತ್ ಸಭಾಂಗಣದಲ್ಲಿ 10:30ರ ಸಮಯದಲ್ಲಿ ನಡೆಸಲಾಗುತ್ತಿದ್ದು, ಸದರಿ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಲು ಈ ಮೂಲಕ ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳು ಇದ್ದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕಂಡುಬಂದ ಅಂಶಗಳಿಗೆ ಕೈಗೊಂಡ ಅನುಪಾಲನಾ ವರದಿ. ದಿನಾಂಕ 20/1/2024ರಂದು ನಡೆದ ದರಗುಡಿ ಗ್ರಾಮ ಪಂಚಾಯತ್ನ 23-24 ಸಾಲಿನ 10ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡುಬಂದ 22-23ನೇ ಸಾಲಿನ ಕಾಮಗಾರಿಗಳ ನ್ಯೂನತೆಗೆ ಸಂಬಂಧಪಟ್ಟ ಅನುಪಾಲನಾ ವರದಿ. 10ನೇ ಹಣಕಾಸು ಯೋಜನೆ ದರಗುಡಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ಘಟಕ ನಿರ್ವಹಣೆ, ವಾಹನ ಖರೀದಿ, ಸದರಿ ಕಾಮಗಾರಿಯ ಖರೀದಿ ಬಿಲ್ಲು ಸೂಕ್ತವಾಗಿ ನಿರ್ವಹಿಸಿಲ್ಲ, ಪಾವತಿ ಮೊತ್ತ 1,45,649 ಆಕ್ಷೇಪಣೆಯನ್ನು ಸೂಚಿಸಲಾಗಿದೆ. ಸದರಿ ನ್ಯೂನತೆ ಕಡಿತವನ್ನು ದಿನಾಂಕ 21/5/2024ರಂದು ಜರುಗಿದ 17ನೇ ಹಣಕಾಸು ಯೋಜನೆಯ ಅಡಾಕ್ ಸಮಿತಿ ಸಭೆಯಲ್ಲಿ ಮಂಡಿಸಿ ತೀರ್ಮಾನಿಸಲಾಗಿದೆ. ದರಗುಡಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ಘಟಕ ನಿರ್ವಹಣೆ, ವಾಹನ ಖರೀದಿ, ಸದರಿ ಕಾಮಗಾರಿ ಖರೀದಿ ಬಿಲ್ಲು ಸೂಕ್ತವಾಗಿ ನಿರ್ವಹಿಸಿಲ್ಲ, ಸಂಬಂಧಿಸಿದ ಪ್ರಾಧಿಕಾರಿಗಳ ದೃಢೀಕರಣ ಇಲ್ಲ, ಪಾವತಿ ಮೊತ್ತ 6,74,195 ಆಕ್ಷೇಪಣೆಯಲ್ಲಿ ಸೂಚಿಸಲಾಗಿದೆ. ಸದರಿ ನ್ಯೂನತೆ ಕಡಿತವನ್ನು ದಿನಾಂಕ 21/5/2024ರಂದು ಜರುಗಿದ 17ನೇ ಹಣಕಾಸು ಯೋಜನೆಯ ಅಡಾಕ್ ಸಮಿತಿ ಸಭೆಯಲ್ಲಿ ಮಂಡಿಸಿ ತೀರ್ಮಾನಿಸಲಾಗಿದೆ. ಕೆಲಬುತ್ತಿಗೆ ಗ್ರಾಮದ ಕಾಲೇಜು ಪಂಗಡ ಕಾಲೋನಿಯ ಕೊಳೆಗಾವಿಗೆ ಪೈಪು ಹಾಕಿ ಕಂಪು ದುರಸ್ತಿ ಸದರಿ ಕಾಮಗಾರಿಯಲ್ಲಿ ಅಳತೆ ಪುಸ್ತಕದಲ್ಲಿ ಅಳತೆ ದಾಖಲಿಸುವುದಕ್ಕೆ ಸಂಬಂಧಿಸಿದಂತೆ ಸಂಬಂಧಿತ ತಾಂತ್ರಿಕ ಅಭಿಯಂತರರ ಸಹಿ ದೃಢೀಕರಣ ಇಲ್ಲ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಸಹಿ ದೃಢೀಕರಣ ಇಲ್ಲ, ಕಾಮಗಾರಿ ಶೀರ್ಷಿಕೆ ಕಡತದಲ್ಲಿ ದಾಖಲಿಸುವುದಕ್ಕೂ ಎಂಪಿಯಲ್ಲಿ ದಾಖಲಿಸುವುದಕ್ಕೂ ವ್ಯತ್ಯಾಸವಿದ್ದು, ಪಾವತಿ ಮೊತ್ತ 19,800 ಆಕ್ಷೇಪಣೆಯನ್ನು ಸೂಚಿಸಬಹುದಾಗಿದೆ. ಸದರಿ ನ್ಯೂನತೆಯನ್ನು ಸರಿಪಡಿಸಲಾಗಿದ್ದು, ಮುಂದಿನ ಅಡಾಕ್ ಸಮಿತಿ ಸಭೆಯಲ್ಲಿ ಮಂಡಿಸಿ ತೀರ್ಮಾನಿಸಲಾಗುವುದು. ದರಗುಡಿ ಗ್ರಾಮ ಪಂಚಾಯತ್ ಕಚೇರಿ ಗ್ರಂಥಾಲಯಕ್ಕೆ ಕಂಪ್ಯೂಟರ್ ಖರೀದಿ, ಸದ್ರಿ ಖರೀದಿಗೆ ಸಂಬಂಧಿಸಿದಂತೆ ದರಪಟ್ಟಿ ಆಹ್ವಾನ ಮಾಡಿದ್ದು, ತುಲನಾತ್ಮಕ ದರಪಟ್ಟಿ ಕಡತದಲ್ಲಿ ಲಕ್ಷೀಕರಿಸಿರುತ್ತಾರೆ. ದರಪಟ್ಟಿ ಆಹ್ವಾನಕ್ಕೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಬಗ್ಗೆ ದಾಖಲಾತಿ ಇರುವುದಿಲ್ಲ. ಆದುದರಿಂದ ಪಾವತಿ ಮೊತ್ತ 44,500 ಆಕ್ಷೇಪಣೆಯಲ್ಲಿ ಸೂಚಿಸಬಹುದಾಗಿದೆ. ಸದರಿ ನ್ಯೂನತೆಗೆ ಸಂಬಂಧಿಸಿದಂತೆ ದರಪಟ್ಟಿ ಆಹ್ವಾನದ ಪ್ರಕಟಣೆಯನ್ನು ಸಾರ್ವಜನಿಕ ಸೂಚನಾ ಫಲಕದಲ್ಲಿ ಪ್ರಕಟಿಸಿದ ಪ್ರಕಟಣೆಯನ್ನು ಕಡತದಲ್ಲಿ ಲಕ್ಷೀಕರಿಸಿದ್ದು, ನ್ಯೂನತೆಯನ್ನು ದಿನಾಂಕ 7/2/2024ರ ಅಡಾಕ್ ಸಭೆಯಲ್ಲಿ ಮಂಡಿಸಿ ತೀರ್ಮಾನಿಸಲಾಗಿದೆ. ದಿನಾಂಕ 21/2/2024ರಂದು ನಡೆದ ದರೆಗುಡ್ಡೆ ಗ್ರಾಮ ಪಂಚಾಯತ್ನ 22
ಆಕ್ಷೇಪಣೆಗೆ ಸೂಚಿಸಬಹುದಾದ ಮೊತ್ತ ರೂಪಾಯಿ 30,680. ಸದ್ರಿ ಭಿನ್ನತೆ ಬಗ್ಗೆ ತಾಲೂಕು ಪಂಚಾಯತ್ ಅಡಚಣೆ ಸಮಿತಿ ಸಭೆಯ ದಿನಾಂಕ 15/2/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರಾದಿಗೊಳಿಸಲಾಯಿತು. ಪಣಬಿಲ ಗ್ರಾಮದ ಜಾನಮ್ಮ ಕೋಮ್ ಹಣ್ಣು ಪೂಜಾರಿ ಇವರ ಬಚ್ಚಲುಗುಂಡಿ ನಿರ್ಮಾಣ ಸದ್ರಿ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2024 RDC EBS 61-1/2022 ಪ್ರಕಾರ ಬಚ್ಚಲುಗುಂಡಿ ಕಾಮಗಾರಿಗೆ ಅಂದಾಜು ಮೊತ್ತ 11,000 ಗೆ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸದ್ರಿ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿದ ಈ ಕಾಮಗಾರಿಯಲ್ಲಿ ಹೆಚ್ಚುವರಿಯಾಗಿ ರೂಪಾಯಿ 11,000ಕ್ಕಿಂತ 3,722 ಪಾವತಿಯಾಗಿದ್ದು, ಒಟ್ಟು ಪಾವತಿ 8,652 ಕೂಲಿ, ಸಾಮಗ್ರಿ 6,070 ಆಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯನ್ನು ತೀರ್ಮಾನಿಸಲಾಯಿತು. ಸದ್ರಿ ಭಿನ್ನತೆ ಬಗ್ಗೆ ತಾಲೂಕು ಪಂಚಾಯತ್ ಅಡಚಣೆ ಸಮಿತಿ ಸಭೆಯಲ್ಲಿ ದಿನಾಂಕ 29/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರ ತಿಳುವಳಿಗೊಳಿಸಲಾಗಿದೆ. ಕೆಲಬುಟ್ಟಿ ಗ್ರಾಮದ ಸಂಜೀವಲಿನ್ ಕುಲ್ಕುಡ ಇವರ ಬಚ್ಚಲುಗುಂಡಿ ನಿರ್ಮಾಣ ಸದ್ರಿ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2022 RDC EGS 6-1/2022 ಪ್ರಕಾರ ಬಚ್ಚಲುಗುಂಡಿ ಕಾಮಗಾರಿ ಅಂದಾಜು ಮೊತ್ತ 11,000 ರೂಪಾಯಿಗೆ ಅಂದಾಜು ಪಟ್ಟಿಯನ್ನು ಸೀಮಿತಗೊಳಿಸಿ ಪಾವತಿಸಲು ಆದೇಶವಿದ್ದು, ಸದ್ರಿ ಆದೇಶ ಮೀರಿ ರೂಪಾಯಿ 11,000ಕ್ಕಿಂತ ಹೆಚ್ಚುವರಿ ಪಾವತಿ ಮಾಡಿ ಮೊತ್ತವನ್ನು ಕಾಮಗಾರಿಗಾರರು ದಾಖಲಿಸಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯನ್ನು ತೀರ್ಮಾನಿಸಲಾಯಿತು. ಆಕ್ಷೇಪಣೆ ಮೊತ್ತ 4,005. ಸದ್ರಿ ಭಿನ್ನತೆ ಬಗ್ಗೆ ತಾಲೂಕು ಪಂಚಾಯತ್ ಅಡಚಣೆ ಸಮಿತಿ ಸಭೆಯಲ್ಲಿ ದಿನಾಂಕ 29/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರ ತಿಳುವಳಿಗೊಳಿಸಲಾಗುತ್ತದೆ. ದರೆಗುಂಡಿ ಗ್ರಾಮದ ಶೇಖರ ಬಿಂಚಲ್ಲ ಇವರ ಬಚ್ಚಲುಗುಂಡಿ ನಿರ್ಮಾಣ ಸದ್ರಿ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2022 RDC EGS 6-1/2022 ಪ್ರಕಾರ ಬಚ್ಚಲುಗುಂಡಿ ಕಾಮಗಾರಿಗೆ ಅಂದಾಜು ಮೊತ್ತ 11,000 ರೂಪಾಯಿಗೆ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸದ್ರಿ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿದ ಈ ಕಾಮಗಾರಿಯಲ್ಲಿ ಹೆಚ್ಚುವರಿಯಾಗಿ ರೂಪಾಯಿ 11,000ಕ್ಕಿಂತ 4,286 ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯನ್ನು ತೀರ್ಮಾನಿಸಲಾಯಿತು. ಸದ್ರಿ ಭಿನ್ನತೆ ಬಗ್ಗೆ ತಾಲೂಕು ಪಂಚಾಯತ್ ಅಡಚಣೆ ಸಮಿತಿ ಸಭೆಯಲ್ಲಿ ದಿನಾಂಕ 21/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರ ತಿಳುವಳಿಗೊಳಿಸಲಾಗಿದೆ. ಕೆಲಬುಟ್ಟಿ ಗ್ರಾಮದ ಸಿದ್ದು ಶೆಟ್ಟಿ ಬಾಬು ಇವರ ಬಚ್ಚಲುಗುಂಡಿ ನಿರ್ಮಾಣ ಸದ್ರಿ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2022 RDC EGS 6-1/2024 ಪ್ರಕಾರ ಬಚ್ಚಲುಗುಂಡಿ ಕಾಮಗಾರಿ ಅಂದಾಜು ಮೊತ್ತ 11,000 ಗೆ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸದ್ರಿ ಕಾಮಗಾರಿಯಲ್ಲಿ ಹೆಚ್ಚುವರಿಯಾಗಿ ರೂಪಾಯಿ 11,000ಕ್ಕಿಂತ 4,314 ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯನ್ನು ತೀರ್ಮಾನಿಸಲಾಯಿತು. ಸದ್ರಿ ಭಿನ್ನತೆ ಬಗ್ಗೆ ತಾಲೂಕು ಪಂಚಾಯತ್ ಅಡಚಣೆ ಸಮಿತಿ ಸಭೆಯಲ್ಲಿ ದಿನಾಂಕ 29/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರ ತಿಳುವಳಿಗೊಳಿಸಲಾಗಿದೆ. ದರೆಗುಂಡಿ ಗ್ರಾಮದ ಮೀನಾಕ್ಷಿ ಕೋಮ್ ಜೋಗು ಇವರ ಬಚ್ಚಲುಗುಂಡಿ ನಿರ್ಮಾಣ ಸದ್ರಿ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2022 RDC EGS 6-1/2022 ಪ್ರಕಾರ ಬಚ್ಚಲುಗುಂಡಿ ಕಾಮಗಾರಿಗೆ ಅಂದಾಜು ಮೊತ್ತ 11,000 ಗೆ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸದ್ರಿ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿದ ಈ ಕಾಮಗಾರಿಯಲ್ಲಿ ಹೆಚ್ಚುವರಿಯಾಗಿ ರೂ. 11,000ಕ್ಕಿಂತ 4,863 ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯನ್ನು ತೀರ್ಮಾನಿಸಲಾಯಿತು. ಸದ್ರಿ ಭಿನ್ನತೆ ಬಗ್ಗೆ ತಾಲೂಕು ಪಂಚಾಯತ್ ಅಡಚಣೆ ಸಮಿತಿ ಸಭೆಯಲ್ಲಿ ದಿನಾಂಕ 21/5/2024
ಅನುಪಾಲನಾ ವರದಿ ಮಂಡಿಸಿ ಪ್ಯಾರಾ ತಿಳುವಳಿಗೊಳಿಸಲಾಗಿದೆ. ಕೆಳಗುತ್ತಿಗೆ ಗ್ರಾಮದ ಶಾಂತಕೌ ಮೇಮಯ್ಯ ಇವರ ಬಚ್ಚಲಗುಂಡಿ ನಿರ್ಮಾಣ ಸರ್ವೆ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ 3/9/2024 RDC -DGS ಬಾರ್ 6-1/2022 ಪ್ರಕಾರ ಬಚ್ಚಲಗುಂಡಿ ಕಾಮಗಾರಿಗೆ ಅಂದಾಜು ಮೊತ್ತ 11,000 ರೂಪಾಯಿ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸರ್ವೆ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿದ ಈ ಕಾಮಗಾರಿಯಲ್ಲಿ ಹೆಚ್ಚುವರಿಯಾಗಿ 11,000ಕ್ಕಿಂತ 5,481 ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯಲ್ಲಿ ತೀರ್ಮಾನಿಸಲಾಯಿತು. ಸರ್ವೆ ವಿನಂತಿಯ ಬಗ್ಗೆ ತಾಲೂಕು ಪಂಚಾಯತ್ ಅಡಕ್ ಸಮಿತಿ ಸಭೆಯ ದಿನಾಂಕ 21/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರಾ ತಿಳುವಳಿಗೊಳಿಸಲಾಗಿದೆ. ದರೆಗುಡ್ಡೆ ಗ್ರಾಮದ ಶಾಂತಶೆಟ್ಟಿ ಗೋಜ ಶೆಟ್ಟಿ ಇವರ ಬಚ್ಚಲಗುಂಡಿ ನಿರ್ಮಾಣ ಸರ್ವೆ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2022 RDC-DGS ಬಾರ್ 6-1/2022 ಪ್ರಕಾರ ಬಚ್ಚಲಗುಂಡಿ ಕಾಮಗಾರಿ ಅಂದಾಜು ಮೊತ್ತ 11,000 ರೂಪಾಯಿ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸರ್ವೆ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿ ಈ ಕಾಮಗಾರಿಯನ್ನು ಹೆಚ್ಚುವರಿಯಾಗಿ ರೂ. 11,000ಕ್ಕಿಂತ 4,853 ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯಲ್ಲಿ ತೀರ್ಮಾನಿಸಲಾಯಿತು. ಸರ್ವೆ ವಿನಂತಿಯ ಬಗ್ಗೆ ತಾಲೂಕು ಪಂಚಾಯತ್ ಅಡಕ್ ಸಮಿತಿಯಲ್ಲಿ ದಿನಾಂಕ 21/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರಾ ತಿಳುವಳಿಗೊಳಿಸಲಾಗಿದೆ. ದರೆಗುಡ್ಡೆ ಗ್ರಾಮದ ಮಧುರಾಜಿ ಗುಣಪಾಲ ಇವರ ಬಚ್ಚಲಗುಂಡಿ ನಿರ್ಮಾಣ ಸರ್ವೆ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2022 RDC-DGS ಬಾರ್ 6-1/2022 ಪ್ರಕಾರ ಬಚ್ಚಲಗುಂಡಿ ಕಾಮಗಾರಿಗೆ ಅಂದಾಜು ಮೊತ್ತ 11,000 ರೂಪಾಯಿ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸರ್ವೆ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿದ ಈ ಕಾಮಗಾರಿಯನ್ನು ಹೆಚ್ಚುವರಿಯಾಗಿ ರೂ. 11,000ಕ್ಕಿಂತ 3,628 ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯನ್ನು ತೀರ್ಮಾನಿಸಲಾಯಿತು. ಸರ್ವೆ ವಿನಂತಿಯ ಬಗ್ಗೆ ತಾಲೂಕು ಪಂಚಾಯತ್ ಅಡಕ್ ಸಮಿತಿ ಸಭೆಯಲ್ಲಿ ದಿನಾಂಕ 21/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರಾ ತಿಳುವಳಿಗೊಳಿಸಲಾಗಿದೆ. ದರೆಗುಡ್ಡೆ ಗ್ರಾಮದ ವಾಣಿಕೋಂ ವಿಶ್ವನಾಥ ಇವರ ಬಚ್ಚಲಗುಂಡಿ ನಿರ್ಮಾಣ ಸರ್ವೆ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2022 RDC-DGS ಬಾರ್ 6-1/2022 ಪ್ರಕಾರ ಬಚ್ಚಲಗುಂಡಿ ಕಾಮಗಾರಿಗೆ ಅಂದಾಜು ಮೊತ್ತ 11,000 ರೂಪಾಯಿ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸರ್ವೆ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿದ ಈ ಕಾಮಗಾರಿಯಲ್ಲಿ ಹೆಚ್ಚುವರಿಯಾಗಿ ರೂ. 11,000ಕ್ಕಿಂತ 4,863 ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಯನ್ನು ತೀರ್ಮಾನಿಸಲಾಯಿತು. ಸರ್ವೆ ವಿನಂತಿಯ ಬಗ್ಗೆ ತಾಲೂಕು ಪಂಚಾಯತ್ ಅಡಕ್ ಸಮಿತಿ ಸಭೆಯಲ್ಲಿ ದಿನಾಂಕ 21/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರಾ ತಿಳುವಳಿಗೊಳಿಸಲಾಗಿದೆ. ಕೆಳಗುತ್ತಿಗೆ ಗ್ರಾಮದ ರತ್ನಕೌ ಗಂಗಯ್ಯ ಇವರ ಬಚ್ಚಲಗುಂಡಿ ನಿರ್ಮಾಣ ಸರ್ವೆ ಕಾಮಗಾರಿಯಲ್ಲಿ ಸರ್ಕಾರದ ಪತ್ರ ದಿನಾಂಕ 3/9/2024 RDC-DGS ಬಾರ್ 6-1/2022 ಪ್ರಕಾರ ಬಚ್ಚಲಗುಂಡಿ ಕಾಮಗಾರಿಗೆ ಅಂದಾಜು ಮೊತ್ತ 11,000 ರೂಪಾಯಿ ಅಂದಾಜು ಪತ್ರಿಕೆ ತಯಾರಿಸಿ ಪಾವತಿಸಲು ಆದೇಶಿಸಿದ್ದು, ಸರ್ವೆ ಆದೇಶ ಬಂದ ನಂತರ ಕಾಮಗಾರಿ ಅನುಷ್ಠಾನಗೊಳಿಸಿದ ಈ ಕಾಮಗಾರಿಯಲ್ಲಿ ಹೆಚ್ಚುವರಿಯಾಗಿ ರೂ. 11,000ಕ್ಕಿಂತ 14 ರೂಪಾಯಿ ಪಾವತಿಯಾಗಿದ್ದು, ವಸೂಲಾತಿಯಿಂದ ಕೈಬಿಟ್ಟು ಆಕ್ಷೇಪಣೆಗೆ ತೀರ್ಮಾನಿಸಲಾಯಿತು. ಸರ್ವೆ ವಿನಂತಿಯ ಬಗ್ಗೆ ತಾಲೂಕು ಪಂಚಾಯತ್ ಅಡಕ್ ಸಮಿತಿ ಸಭೆಯಲ್ಲಿ ದಿನಾಂಕ 21/5/2024 ಅನುಪಾಲನಾ ವರದಿ ಮಂಡಿಸಿ ಪ್ಯಾರಾ ತಿಳುವಳಿಗೊಳಿಸಲಾಯಿತು. ಈಗ ಕಳೆದ ಬಾರಿ ಸಾಮಾಜಿಕ ಪರಿಷತ್ ಸಭೆ ನಡೆದಾಗ ಕೆಲವೊಂದು ಲೋಪಗಳು ಆಗಿತ್ತು. ಆ ಲೋಪಗಳಿಗೆ ಮತ್ತೆ ಕ್ರಮ ತೆಗೆದುಕೊಂಡಿರೋದನ್ನು ಈಗ ತಾಲೂಕು ಕಮಿಟಿಯಲ್ಲಿ ಅದರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದು ಪ್ರಕರಣ ಇತ್ಯರ್ಥ ಆಗಿದೆ.
ಅದನ್ನು ನಿಯಮ ಏನೇನಂತ ಹೇಳಿದ್ರೆ ಮತ್ತೆ ಮುಂದಿನ ಸಲ ಗ್ರಾಮಸಭೆ ಸಾಮಾಜಿಕ ವರ್ಷದ ಸಭೆ ಆದಾಗ ಆ ವರದಿಯನ್ನು ಮಂಡನೆ ಮಾಡಬೇಕು ಮತ್ತು ಸಭೆಯಾದಿಗೆ ಅನುಮೋದನೆ ಕೊಡಬೇಕು. ಅವಾಗ ಅದು ಪ್ರಕರಣ ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಇದರಲ್ಲಿ ಇವರು ವರದಿ ಮಂಡನೆ ಮಾಡಿದ್ರು, ನಿಮಗೇನಾದರೂ ಕೇಳುವುದಿದ್ದರೆ ಕೇಳುವ ವಿಷಯಗಳಿದ್ದರೆ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಅನುಮೋದನೆ ಕೊಟ್ಟರೆ ದರಿಗುಂಟೆ ಗ್ರಾಮ ಪಂಚಾಯತ್ನ ಸಾಮಾಜಿಕ ಭವಿಷ್ಯದ ವಿಶೇಷ ಗ್ರಾಮ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ದರಿಗುಂಟೆ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಹಿರಿಯರವರೇ, ಕಾರ್ಯದರ್ಶಿಯವರೇ, ಹಾಗೆ ಎಲ್ಲ ಈ ಒಂದು ಸಭೆಯ ಆಗಮಿಸಿರುವಂತಹ ಎಲ್ಲ ಗ್ರಾಮಸ್ಥರೇ, ಕಾರ್ಮಿಕರೇ, ಸಿಬ್ಬಂದಿಯವರೇ ಹಾಗೂ ನಮ್ಮ ಸಹೋದರಿಯರೇ, ಬಹುಶಃ ಸರ್ಕಾರದ ಆದೇಶ ಮಹಾತ್ಮ ಗಾಂಧಿ ಯೋಜನೆ ಹಾಗೂ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು. ಆ ಮೂಲಕ ಒಂದು ಇದು ಸಾಮಾಜಿಕವಾಗಿ ಜನರ ಪಾಲ್ಗೊಳ್ಳುವಿಕೆಯನ್ನು ತೋರ್ಪಡಿಸಿ ಆ ಮೂಲಕ ಒಂದು ನರೇಗಾ ಅಥವಾ ಹಣಕಾಸು ಯೋಜನೆ ಏನಿದೆ ಅದೊಂದು ವರದಿ, ಆ ವರದಿ ಜೊತೆಗೆ ಏನು ಅದರ ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಈ ಒಂದು ಸಭೆ ಗ್ರಾಮಸ್ಥರಿಗೆ ಒಂದು ಮುಖ್ಯವಾಗಿ ಮಾಹಿತಿಯನ್ನು ಒದಗಿಸುವಂತಹ ಒಂದು ಸಭೆ ಆಗಬೇಕು ಮತ್ತು ಅವರ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳಿಕ್ಕೆ ಒಂದೊಂದು ವೇದಿಕೆಯನ್ನಾಗಿ ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಕಾರಣದಿಂದ ನಮಗೆ ಹೆಚ್ಚಿನ ಗ್ರಾಮಸ್ಥರು ಇವತ್ತು ಹಾಜರಿಲ್ಲ, ಆದರೆ ನಾವು ಸಭೆಯನ್ನು ನಡೆಸಲೇಬೇಕಾಗಿದೆ. ಈಗಲೇ ನಾವು ಏನು ಚುನಾವಣಾ ನೀತಿ ಸಂಹಿತೆ ಕಾರಣ ಇರೋದ್ರಿಂದ ಈ ಸಭೆಯನ್ನು ಮುಂದೂಡಿದ್ವಿ. ಸೊ ನಿಯಮಿತವಾಗಿ ಸಭೆಗಳನ್ನು ಆಯೋಜನೆ ಮಾಡ್ಕೊಂಡು ಹೋಗುವುದೇ ದೊಡ್ಡ ಕಷ್ಟದ ಕೆಲಸ ಆಗಿದೆ. ಅದರ ನಡುವೆ ಕೂಡ ನಾವು ಅದಕ್ಕೆ ದಿನಾಂಕವನ್ನು ನಿಗದಿ ಮಾಡಿ ಮತ್ತೆ ಆಯೋಜನೆ ಮಾಡಿದಾಗ ನಿರೀಕ್ಷಿತ ಮಟ್ಟದಲ್ಲಿ ಜನರ ಸಹಕಾರ ಇರುವುದಿಲ್ಲ. ಸೊ ಹಾಗಾಗಿಯೂ ನಮ್ಮ ಈ ಒಂದು ಸಭೆಯನ್ನು ನಾವು ನಡೆಸ್ಕೊಂಡು ಹೋಗಬೇಕಾಗಿರೋದು ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಇಲ್ಲಿ ನಾವು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಹೇಳಿದ ಗೊತ್ತಿದೆ ಇವ ಉದ್ದೇಶ ಮತ್ತೆ ಈ ಯೋಜನೆ ಯಾವ ರೀತಿ ಕಾರ್ಯಾಚರಣೆ ಆಗ್ತದೆ ಅಂತ. ಅದರಲ್ಲಿ ಬದಲಾದ ವಿಚಾರಗಳಲ್ಲಿ ಈ ಸಭೆ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಉದ್ಯೋಗ ಯೋಜನೆಯಲ್ಲಿ ನಿಯಮಿತವಾಗಿ ಏನು ಯಂತ್ರಗಳ ಬಳಕೆ ಮಾಡುವುದಿಲ್ಲ. ಸೊ ಆ ಒಂದು ಮಹತ್ವವನ್ನು ನಾವು ಪ್ರತಿ ಬಾರಿಯೂ ಮಾಡ್ಕೊಂಡು ಹೋಗ್ಬಿಟ್ಟಿದೆ, ಯಾಕಂದ್ರೆ ಜನರು ಮರೆತು ಹೋಗ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದನ್ನು ನಾವು ಈ ಒಂದು ಸಭೆಯಲ್ಲಿ ಮತ್ತೊಮ್ಮೆ ವ್ಯಕ್ತಪಡಿಸ್ತಾ ಇದ್ದೀವಿ. ಜನರಿಗೆ ಯಾರು ಕೂಲಿ ಮಾಡ್ತಾರೋ ಅವರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿಕೊಡ್ಲಿಕ್ಕೆ ಅವಕಾಶ ಇರುವಂಥದ್ದು. ಓಕೆ, ಇವಾಗ ಸರ್ಕಾರದಿಂದ ಒಂದು ಪತ್ರ ಬರುತ್ತೆ. RDC EGS 2022 ದಿನಾಂಕ 1/12/2022 ಬಂದಿರುವಂತಹ ಒಂದು ಪತ್ರ. ಅದನ್ನು ಸಭೆಯಲ್ಲಿ ಇವಾಗ ಮಂಡನೆ ಮಾಡ್ತೇವೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿ ಆದ ನಂತರ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ ಬಗ್ಗೆ. ಸೊ ಇಲ್ಲಿ ಏನಾಗ್ತಿದೆ, ಫಲಾನುಭವಿಗಳು ಉದ್ಯೋಗ ಯೋಜನೆಯಲ್ಲಿ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಆ ಪ್ರಯೋಜನ ಪಡ್ಕೊಂಡ ನಂತರ ಆ ಏನು ಆಸ್ತಿ ಅದನ್ನು ಯಾವುದೇ ಕಾರಣಕ್ಕೆ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡುವಾಗಿ ಇಲ್ಲ. ಆ ಒಂದು ಕಾರಣದ ಸ್ಪಷ್ಟೀಕರಣಕ್ಕೆ ಮತ್ತೊಂದು ಆದೇಶವನ್ನು ಸರ್ಕಾರ ಹೊರಡಿಸಿರುವಂಥದ್ದು. ಸೊ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕೃಷಿ ಹೊಂಡಗಳನ್ನು ಕೃಷಿ ಹಾಕುತ್ತಿರುವುದಕ್ಕೆ ಹಲವಾರು ಪ್ರಕರಣಗಳು ಸಾಮಾಜಿಕ ಪರಿಸ್ಥಿತಿಯಲ್ಲಿ ವರದಿಯಾಗಿರುತ್ತದೆ. ಆದ್ದರಿಂದ ಯೋಜನೆಯಡಿ ಪಡೆದ ವೈಯಕ್ತಿಕ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅನ್ಯ ಉದ್ದೇಶಕ್ಕೆ ಬಳಸದಂತೆ ಅಥವಾ ನಾಶಪಡಿಸದಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಜಾರಿಗೊಳಿಸುವಂತೆ ಉಲ್ಲೇಖಿತ ಸಭೆಯಲ್ಲಿ ಮಾನ್ಯರು ಸೂಚಿಸಿರುತ್ತಾರೆ. ಸೂಚನೆಯಂತೆ ವೈಯಕ್ತಿಕ ಕಾಮಗಾರಿಗಳ
ಆದೇಶಗಳನ್ನು ನೇರವಾಗಿ ಅವರಿಗೆ ಪ್ರಸಿದ್ಧಪಡಿಸಿದಾಗ ಅವರಿಗೆ ಸ್ವಲ್ಪ ನಾಟುತ್ತೆ. ಇಲ್ಲಾಂತಂದ್ರೆ ಅವರಿಗೆ ನಾವು ಬಾಯಿಂದ ಬಾಯಿಗೆ ಹೇಳಿಬಿಟ್ಟು ಅದು ಅಂತಿಮವಾಗಿ ತಲುಪೋಕೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತಲುಪುತ್ತೆ. ಸೊ ಆ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಈ ಸಭೆಯಲ್ಲಿ ಓದುವಂಥದ್ದು. ಅಂದ್ರೆ ಹಟ್ಟಿಯನ್ನು ಬಳಕೆ ಮಾಡ್ಕೊಂಡು ಹಟ್ಟಿ ತೆಗೆದುಕೊಂಡು ಮತ್ತೆ ಅದನ್ನು ಮುಚ್ಚಿ ಅದರಲ್ಲಿ ಬೇರೆ ಯಾವುದೋ ಸಾಮಾನುಗಳನ್ನು ಶೇಖರಣೆ ಮಾಡುವಂಥದ್ದು ಇರ್ಬೋದು, ಅದು ವಾಸಕ್ಕೆ ಬಳಕೆ ಮಾಡುವಂಥದ್ದು. ಸೊ ಅಂಥ ಪ್ರಕರಣಗಳು ಈ ಒಂದು ಇದರಲ್ಲಿ ಇದರಲ್ಲಿ ಇದನ್ನು ಆದೇಶವನ್ನು ತಂದಿದ್ದಾರೆ. ಹೆಚ್ಚಿನ ಗ್ರಾಮಸ್ಥರಿಗೆ ಒಂದು ಲಭ್ಯವಿಲ್ಲ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಇವಾಗ ಇದೀರಾ, ಅಟ್ಲೀಸ್ಟ್ ನಿಮ್ಮ ಏನು ವ್ಯಾಪ್ತಿಯಲ್ಲಿ ಇಂಥ ಫಲಾನುಭವಿಗಳಿಗೆ ಒಂದು ಸೂಕ್ತವಾದ ಮಾಹಿತಿಯನ್ನು ಕೊಟ್ಟಾಗ ಇದರಲ್ಲಿ ಆಗ್ತಕ್ಕಂತಹ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಜನರಿಗೆ ಮನವರಿಕೆ ಮಾಡಿಬಿಟ್ಟು ಸೊ ಅದನ್ನು ಪ್ರಾರಂಭದಲ್ಲಿ ಅದನ್ನು ನಾವು ಕರೀಲಿಕ್ಕೆ ಒಂದು ಅವಕಾಶ ಇದೆ. ಸೊ 5 ವರ್ಷಗಳವರೆಗೆ ಈ ಒಂದು ಉದ್ಯೋಗಾದಿಯಲ್ಲಿ ಆಗಿರುವಂತಹ ವೈಯಕ್ತಿಕ ಆಸ್ತಿಗಳು ಅದು ಜಾತಿಯಲ್ಲಿ ಇರಲೇಬೇಕು. ಸೊ ಆ ನಿಟ್ಟಿನಲ್ಲಿ ಈ ಪತ್ರ ಬಂದಿರುವಂಥದ್ದು. ಅಂದ್ರೆ ಇವಾಗ ನಾವು ಪ್ರಾಥಮಿಕ ಹಂತದಲ್ಲಿ ಅರ್ಜಿಯನ್ನು ಕೊಡ್ತಾರೆ, ಅವಾಗ ಅವರು ಮುಚ್ಚಳಿಕೆ ಪತ್ರವನ್ನು ಬರೆಸಿ ಅವರಿಗೆ ತಿಳಿ ಹೇಳುವಂತ ಪ್ರಯತ್ನ ಕೂಡ ಗ್ರಾಮ ಪಂಚಾಯತ್ ಮಟ್ಟದಿಂದ ಆಗ್ತಾ ಇದೆ. ಸೊ ಅದು ಅವರಿಗೆ ಆ ಮೂಲಕ ಮತ್ತಷ್ಟು ಮಾಹಿತಿ ಅವರಿಗೆ ಸಿಕ್ಕಿದ್ರೆ ಮುಂದೆ ಲೋಕದೋಷಿಗಳು ಆಗಲಿಕ್ಕೆ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಇನ್ನೊಂದು ಪತ್ರ RDC EGS 2022 ದಿನಾಂಕ 19/10/2023 ಒಂದು ಆದೇಶ ಬಂದಿರುವಂಥದ್ದು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ವೈಯಕ್ತಿಕ ಕಾಮಗಾರಿಗಳ ಗರಿಷ್ಠ ಮೊತ್ತವನ್ನು 2.5 ಲಕ್ಷಗಳಿಂದ 5 ಲಕ್ಷಗಳಿಗೆ ಹೆಚ್ಚಿಸಿರುವ ಕುರಿತು. ಅಂದ್ರೆ ಈ ಆದೇಶ ಬರುವವರೆಗೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ವೈಯಕ್ತಿಕ ಫಲಾನುಭವಿಗಳು ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ 2.5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಈ ಆದೇಶ ಬಂದ ನಂತರ ಅದನ್ನು 5 ಲಕ್ಷಗಳಿಗೆ ಹೆಚ್ಚಳ ಮಾಡಿದ್ದಾರೆ. ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ರೂಪಾಯಿ 5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ಕೂಡ ಹೆಚ್ಚಿನ ಫಲಾನುಭವಿಗಳೇ ಅಥವಾ ಗ್ರಾಮಸ್ಥರಿಗೆ ತಲುಪಬೇಕು. ಸೊ ಇಲ್ಲಿ ಮೇಲ್ಕಂಡ ವಿಷಯ ಮತ್ತು ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕೂಲಿಕಾರರಿಗೆ ಅನುಶಾಲ ಕೆಲಸ ಒದಗಿಸುವುದರ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಜೀವನಾಧಾರಕ್ಕಾಗಿ ನೆರವಾಗುವ ವೈಯಕ್ತಿಕ ಆಸ್ತಿಗಳನ್ನು ಸೃಜನೆ ಮಾಡುವ ಮೂಲಕ ಅವರ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದು ಯೋಜನೆಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಯಾರಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ಕೊಡಬೇಕು ಅಂತ ಈ ಒಂದು ಆದೇಶದಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ ಅನುಸೂಚಿ 1/5ರಲ್ಲಿ ತಿಳಿಸಿದಂತೆ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆದು ಫಲಾನುಭವಿಯು ಈ ಕೆಳಕಂಡ ವರ್ಗಗಳಲ್ಲಿ ಯಾವುದಾದ್ರೂ ಒಂದು ವರ್ಗದಲ್ಲಿ ಅರ್ಹರಾಗಿರತಕ್ಕದ್ದು. ಅವ್ರು ಯಾರು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟುಗಳು, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಅಂದ್ರೆ BPL ಕುಟುಂಬಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನ ಕುಟುಂಬಗಳು, ಭೂಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು 2006ರ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಇವರಿಗಷ್ಟೇ ನಾವು ವೈಯಕ್ತಿಕವಾಗಿ ಪ್ರಯೋಜನವನ್ನು ಕೊಟ್ಟಿಗೆ ಅಗತ್ಯ ಇರುವಂತಹ ಈ ಯೋಜನೆಯಲ್ಲಿ. ಸೊ ಇವರುಗಳು ಬೇಕೆಯವರಿಗೆ ಏನಾದರೂ 2.5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಪ್ರಯೋಜನ ಪಡ್ಕೊಂಡ್ರೆ ಮತ್ತು ಮುಂದುವರೆದು ಒಂದು 5 ಲಕ್ಷಗಳವರೆಗೆ 5 ಲಕ್ಷಕ್ಕೆ ಮಿತಿ ಇರುತ್ತೆ. ಮತ್ತೆ ಅವರು ಜಾಸ್ತಿ ತಿಳ್ಕೊಳ್ಳಿಕ್ಕೆ ಬರಲ್ಲ. ಇಲ್ಲ ಒಂದು ಕುಟುಂಬಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಕುಟುಂಬದಲ್ಲಿ ಅವರು ಒಂದು ಹಟ್ಟಿ ತಿಳ್ಕೊಂಡಿರ್ತಾರೆ, ಒಂದು ಮಾಲಿ ತಿಳ್ಕೊಂಡಿರ್ತಾರೆ, ಒಂದು ತೆಂಗಿನ ತೋಟ ಮಾಡ್ತಾರೆ. ದೊಡ್ಡ ಕುಟುಂಬ ಅದಕ್ಕೆ ಒಟ್ಟಿಗೆ ಮಾಡಬೇಕಾದ್ರೆ ಜೀವಿತಾವಧಿ ಹೇಳಿದ್ರೆ ಅವರ ಜೀವಿಗೆ 5 ಲಕ್ಷಗಳವರೆಗೆ ಅವರು ಫಾರ್ ಎಕ್ಸಾಂಪಲ್ ಇವಾಗ 50 ಆಸ್ತಿ ತಿಳ್ಕೊಂಡು ಅವರಿಗೆ ನಂತರ 2 ವರ್ಷ ಮುಂದೆ ಆಗಿಲ್ಲ, ಮತ್ತೆ ಅವರು ಬಾವಿ ತಿಳ್ಕೊಬೋದು. ಹಾಗೆ ಅದು ಒಟ್ಟು ಮೊತ್ತ 5 ಲಕ್ಷ 5 ಲಕ್ಷ ಅವರು ರೀಚ್ ಆಗಿದ್ರೆ ಅದಕ್ಕೆ ಸ್ಟಾಪ್ ಆಗುತ್ತೆ. ಅಷ್ಟು ಅದು ಈ ಒಂದು ಇದರದ್ದು ಮುಖ್ಯ
ಏನಾದರೂ ತೊಂದರೆ ಇದೆಯಾ? ಇಲ್ಲ. ಓಕೆ, ಒಂದು ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಇದು ಮಾಡ್ತಾ ಇದ್ದೇನೆ. ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ ಅವರಿಗೆ 5 ಲಕ್ಷಗಳ ಮಿತಿಯಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದಿಷ್ಟು ಬಂದಾಗ ವಿಚಾರಗಳು ಇದು ಎಲ್ಲ ಸಾಮಾಜಿಕಗಳಿಗೆ ಮುಖಾಂತರ ಬರುತ್ತೆ. ಸೊ ಆದರೂ ಕೂಡ ನಾವು ಸಭೆಗಳಲ್ಲಿ ಪ್ರಸ್ತಾಪ ಮಾಡುವ ವಿಚಾರ ಅಂತ ಹೇಳಿದ್ರೆ ನಮಗೆ ನೇರವಾಗಿ ತಲುಪುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮತ್ತೊಮ್ಮೆ ನಾನು ಸಭೆಯಲ್ಲಿ ಮಂಡನೆ ಮಾಡಿರುವಂಥದ್ದು. ಇನ್ನು ಯೋಜನೆಗಳಿಗೆ ಸಂಬಂಧಪಟ್ಟಾಗೆ ನಿಮಗೆ ಗೊತ್ತಿದೆ, ಮಹಾತ್ಮ ಗಾಂಧಿಗಳ ಯೋಜನೆ ಕಾರ್ಯವ್ಯಾಪ್ತಿ ಯಾವ ಥರ ಇದೆ. ಅದೇ ರೀತಿ ಅದರಲ್ಲಿ ಒಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಬದಲಾವಣೆಗಳು ನಿರಂತರ ಆಗ್ತಾನೆ ಇರುತ್ತೆ. ಆ ಬದಲಾದ ವಿಚಾರಗಳು ನಿಮಗೆ ಸುತ್ತೋಲೆಗಳ ಮುಖಾಂತರ ಗ್ರಾಮ ಪಂಚಾಯತಿಗೆ ಬರುತ್ತೆ. ಸೊ ಅಲ್ಲಿ ನಿಮಗೆ ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ನೀವು ಮುಖದ ಭೇಟಿ ಮಾಡ್ಕೊಂಡು ಅಥವಾ ಅವರಿಗೆ ಕರೆ ಮಾಡ್ಕೊಂಡು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ. ಸೊ ಮನೆ ಇವಾಗ ಆನ್ಲೈನ್ನಲ್ಲಿ ಕೂಡ ನಿಮಗೆ ನೇರವಾಗಿ ಬೇಡಿಕೆ ಕೊಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಮ್ಮ ಈ ಒಂದು ವ್ಯಾಪ್ತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೂ ಸ್ವಲ್ಪ ಗೊತ್ತಾಗ ಇದೆ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಒಂದು ವಿಚಾರ ನಾವು ತಿಳ್ಕೊಂಡಿದ್ದೇವೆ, ಈ ಬೇಡಿಕೆ ಗುರ್ತು ಕೆಲಸ ಮಾಡುವಂಥದ್ದು ಜಾಸ್ತಿ ಇಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ನಾವು ನೋಡಿಕೊಂಡಿದೆ ವೈಯಕ್ತಿಕವಾಗಿ ನಮ್ಮ ಕಾಮಗಾರಿಗಳು ಆಗುತ್ತೆ. ಸೊ ಇದನ್ನು ಹೊರತುಪಡಿಸಿದ್ರೆ ಘಟ್ಟ ಪ್ರದೇಶಗಳಲ್ಲಿ ನಿಮಗೆ ಅವರು ಬೇಡಿಕೆ ಕೊಟ್ಟು ಅಲ್ಲಿ ದಿನನಿತ್ಯ ಕೆಲಸ ಮಾಡುವುದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಆದರೆ ನಮ್ಮಲ್ಲಿ ಈ ಒಂದು ಬೇಡಿಕೆ ಕೊಟ್ಟರೆ ಅದು ಬರೀ ಒಂದು ಬಾಯ್ಬಾತಿ ಅಥವಾ ಏನೋ ಒಂದು ಮಾಹಿತಿ ಬೇಕಾದ್ರೆ ಮಾಡಬಹುದು. ಅವಕಾಶ ಇದೆ ಇದೆ, ಅದನ್ನು ನಾವು ಓಪನ್ ಇನ್ನು ಈ ಯೋಜನೆಗಳ ಬಗ್ಗೆ ಕ್ರಿಯೆಗಳಿಗೆ ಚಾಲನೆ ಸಿಗುವಂತ ಬಗ್ಗೆ ಸ್ವಲ್ಪ ಮಾಹಿತಿ ಅಂದರೆ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಕೂಡ ನಮಗೆ ನಾವು ಮುಂಚಿತವಾಗಿ ಪ್ರಿಪೇರ್ ಆಗ್ತೇವೆ. ಅಂದರೆ 2025-26ನೇ ಸಾಲಿಗೆ ನಾವು ಅಕ್ಟೋಬರ್ 2ನೇ ತಾರೀಕಿನ ನಂತರವೇ ಎಲ್ಲದಕ್ಕೂ ನಾವು ಮುಂಚಿತವಾಗಿ ಸಿಗ್ತಾಯಿದ್ದೇವೆ. ಅಂದರೆ ನಮಗೆ ನಿರ್ದಿಷ್ಟವಾಗಿ ಅಂಕಿಅಂಶಗಳ ಪ್ರಕಾರ ನಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಅಂದರೆ ನಮಗೆ 25-26ನೇ ಸಾಲಿಗೆ ಯಾವ ಬೇಡಿಕೆಗಳಿದೆ, ನಮಗೆ ಎಷ್ಟು ಮಕ್ಕಳು ಖರ್ಚಾಗುತ್ತೆ ಅನ್ನೋದಕ್ಕೆ ಎಲ್ಲವೂ ನಮಗೆ ಸಿಗುತ್ತೆ. ಸೊ ಅಷ್ಟರ ಮಟ್ಟಿಗೆ ನಾವು ಈ ಒಂದು ಇದನ್ನು ಪ್ಲಾನ್ ಮಾಡಿಕೊಂಡು ಈ ಕಾರ್ಯಕ್ರಮ ಆಗ್ತಾ ಇದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಅಕ್ಟೋಬರ್ 2ನೇ ತಾರೀಕು ಚಾಲನೆ ಸಿಗುತ್ತೆ ಈ ಒಂದು ಯೋಜನೆ ಗ್ರಾಮ ಸಭೆಗೆ ಬೇಡಿಕೆ ತಗೊಳ್ಳಿಕ್ಕೆ. ನವೆಂಬರ್ 10ರವರೆಗೆ ನಿಮಗೆ ಅವಕಾಶ ಇರುತ್ತೆ ಬೇಡಿಕೆ ತಗೊಳ್ಳಿಕ್ಕೆ, ಅಂದರೆ ಬೇಡಿಕೆ ಕೊಡಲಿಕ್ಕೆ. 20ಕ್ಕೆ ಮತ್ತೆ ಗ್ರಾಮ ಸಭೆ ಇದೆ ಅಂತ ವಿಡಿಯೋ ಮಾಹಿತಿ ಇದೆ. ಸೊ ಅದೇ ನವೆಂಬರ್ 10ರವರೆಗೆ ನಿಮಗೆ ಅವಕಾಶ ಕೊಡ್ತಾರೆ. ಅದರ ನಂತರ ಕ್ರಿಯೆ ಅದು ಗ್ರಾಮ ಪಂಚಾಯತ್ನಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಏನೋ ಅದರ ಪ್ರಕ್ರಿಯೆಯನ್ನು ನಡೆಸಿ ಅದರ ಮತ್ತೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಕಳಿಸಿಕೊಡ್ಬೇಕಿದೆ. ಅಂತಿಮವಾಗಿ ನಮ್ಮ ಒಂದು ಮಾರ್ಚ್ 31ಕ್ಕೆ ಎಲ್ಲ ಪ್ರಕ್ರಿಯೆಗಳು ಮುಗಿದು ನಮಗೆ ಏನು ವಾಪಸ್ ನಮ್ಮ ಗ್ರಾಮ ಪಂಚಾಯತ್ಗೆ ಬರುತ್ತೆ, ಅನುಮೋದನೆಯಾಗಿ ಬರುತ್ತೆ. ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಅನುಮೋದನೆ ಕೊಡುವಂಥದ್ದು. ಸೊ ಅವ್ರು ಕೊಟ್ಟಂತ ಗ್ರಾಮ ಪಂಚಾಯತ್ಗೆ ಆ ಪ್ರತಿ ಬರುತ್ತೆ. ನಂತರ ಯಾರೆಲ್ಲ ಬೇಡಿಕೆ ಕೊಟ್ಟಿರ್ತಾರೆ ಸೊ ಅವರಿಗೆ ಏಪ್ರಿಲ್ 1ನೇ ತಾರೀಕಿನಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ಕಾರ್ಯಾದೇಶ ಪತ್ರ ಕೊಡ್ತಾರೆ. ಸೊ ನೀವು ಇಂಥ ಒಂದು ಗ್ರಾಮಗಳಿಗೆ ಬೇಡಿಕೆ ಕೊಟ್ಟಿದ್ರೆ ಅದನ್ನು ಪ್ರಾರಂಭ ಮಾಡಿಲ್ಲ. ಸೊ ಅದು ಕೂಡ ನಾವು 3 ಹಂತದ ಛಾಯಾಚಿತ್ರ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಪಾಲನೆ ಮಾಡಿಕೊಂಡಾಗ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಬರಲ್ಲ ಅವರಿಗೆ. ಸೊ ಇದು ಉದ್ಯೋಗ ಯೋಜನೆ ಬಗ್ಗೆ. ಇನ್ನು 15 ಹಣಕಾಸು ಯೋಜನೆ ಬಗ್ಗೆ ಸೊ ಈಗಾಗಲೇ ನಾನು ವಿಡಿಯೋದಲ್ಲಿ ಕೆಲವೊಂದು ಯೋಜನೆಗಳನ್ನು ನಾನು ಹೇಳ್ತಾ ಇದ್ದೆ. ಸೊ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇದು 15 ಹಣಕಾಸು ಯೋಜನೆ ಬಗ್ಗೆ ಅನುದಾನಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಸೊ ಯಾವ ರೀತಿ ಅನುದಾನ ಬಿಡುಗಡೆ ಆಗುತ್ತೆ ಅಂತ. ಸೊ ಇಲ್ಲಿ ಜನಸಂಖ್ಯೆ ಮತ್ತು ಭೌಗೋಳಿಕ ನಿಯಂತ್ರಣಕ್ಕೆ ಅನುಗುಣವಾಗಿ 15 ಹಣಕಾಸು ಯೋಜನೆ ನಿಗದಿಯಾಗುತ್ತೆ. ಸೊ ಅದರಲ್ಲಿ ಗ್ರಾಮ ಪಂಚಾಯತ್ಗೆ ಶೇಕಡ 85, ತಾಲೂಕು ಪಂಚಾಯತ್ಗೆ ಶೇಕಡ 10 ಮತ್ತು ಜಿಲ್ಲಾ ಪಂಚಾಯತ್ಗೆ ಶೇಕಡ 5. ಸೊ ಈ ರೀತಿ ಅನುದಾನ ಅದನ್ನು ವಿಂಗಡಣೆ ಮಾಡಿದ್ದಾರೆ. ಈಗ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಈಗ ಅನುದಾನಗಳು ಬರ್ತಾ ಇಲ್ಲ. ಅದಕ್ಕೆ ಕಾರಣ ಗೊತ್ತಿರಬಹುದು, ಅಲ್ಲಿ ಯಾವುದೇ ರೀತಿ ಒಂದು ರೂಲಿಂಗ್ ಬಾಡಿ ಇಲ್ಲ. ಆ ಕಾರಣಕ್ಕಾಗಿ ಅನುದಾನಗಳು ಬಿಡುಗಡೆ ಆಗಿಲ್ಲ. ಈ ಹಿಂದೆ ನಮಗೆ 20 ಮತ್ತು 21-22ನೇ ಸಾಲಿಗೆ ಅನುದಾನಗಳು ಬಿಡುಗಡೆ ಆಗಿತ್ತು. ಆ ಸಂದರ್ಭದಲ್ಲಿ ಏನು ಕಾಮಗಾರಿಗಳು ನಡೆದಿವೆ
ಮುಂದೆ ಅದು ನಿರಂತರವಾಗಿ ಪ್ರತಿ ವರ್ಷ ಅದರ ಚಾಲನೆಯಲ್ಲಿರುತ್ತೆ. ಅಂದರೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಆ ಬಾಡಿಗಳಿಗೆ ಅಲ್ಲಿ ಮತ್ತವರಿಗೆ ಆಂದೋಲನ ಬಂದ ನಂತರ ಅವರು ಪ್ರಕ್ರಿಯೆ ನಿರಂತರವಾಗಿ ಚಾಲನೆಯಲ್ಲಿರುತ್ತೆ. ಇಲ್ಲಿ ಗ್ರಾಮ ಪಂಚಾಯತ್ಗೆ ಶೇಕಡ 75% ಅನುದಾನ ಬಿಡುಗಡೆ ಆಗುತ್ತೆ. ಅದರಲ್ಲಿ 2 ಭಾಗಗಳನ್ನು ಮಾಡ್ತಾರೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಆ ನಿರ್ಬಂಧಿತ ಅನುದಾನದಲ್ಲಿ ಶೇಕಡ 60, ಅನಿರ್ಬಂಧಿತ ಅನುದಾನದಲ್ಲಿ ಶೇಕಡ 40%. ಈ ನಿರ್ಬಂಧಿತ ಅನುದಾನದಲ್ಲಿ ಮತ್ತೆ ಅದನ್ನು ವಿಂಗಡಣೆ ಮಾಡಿ ಅದರಲ್ಲಿ 50% ಮಾಡ್ತಾರೆ. ಅದರಲ್ಲಿ ಒಂದು ನಿಮಗೆ 50% ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಪೂರಕವಾಗಿರುವಂತಹ ಕಾಮಗಾರಿಗಳನ್ನು ಮಾಡ್ಕೋಬಹುದು. ಇನ್ನು ಶೇಕಡ 50% ನೈರ್ಮಲ್ಯೀಕರಣಕ್ಕೆ ಸಂಬಂಧಿಸಿದಂತ ಕಾಮಗಾರಿಗಳನ್ನು ಆ ಒಂದು ಹೇಳಿನಲ್ಲಿ ನೀವು ಮಾಡ್ಕೋಬಹುದು. ಸೊ 50% ಶೇಕಡ 50. ಸೊ ಮತ್ತೆ ಶೇಕಡ 40% ಅನುದಾನ ಏನಿದೆ ಅದು ಅನಿರ್ಬಂಧಿತ ಅನುದಾನ. ನಿಮ್ಮ ಇನ್ನಿತರ ಬೇಡಿಕೆಗಳನ್ನೆಲ್ಲ ಆ ಒಂದು ಅನುದಾನದಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟಾರೆ ಶೇಕಡ ಅನುದಾನದ 25% ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಡಬೇಕಾಗುತ್ತೆ. ಶೇಕಡ 5% ಅನುದಾನವನ್ನು ವಿಕಲಚೇತನರಿಗೆ ಅದನ್ನು ಮೀಸಲಿಡಬೇಕು. ಈ 2 ಅನುದಾನ ಏನಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಕಾಮಗಾರಿಗಳನ್ನು ನೀವು ಅವರಿಗೆ ಕೊಡುವ ಹಾಗಿಲ್ಲ. ಅದೆಲ್ಲ ಸಮುದಾಯ ಆಧಾರಿತ ಕಾಮಗಾರಿಗಳನ್ನೇ ಮಾಡ್ಕೋಬೇಕು. ಶೇಕಡ 5% ವಿಕಲಚೇತನರಿಗೆ ಮೀಸಲಿಟ್ಟ ಅನುದಾನದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಮಾಡುವಾಗಿಲ್ಲ, ಅನುದಾನ ಹಂಚಿಕೆ ಮಾಡುವಾಗಿಲ್ಲ. ಬಟ್ ಅದನ್ನು ಸಮುದಾಯ ಆಧಾರಿತ ಕಾಮಗಾರಿಗಳನ್ನಾಗಿ ಮಾಡಬೇಕು. ಇದಿಷ್ಟು ಕಠಿಣ ಹಣಕಾಸು ಯೋಜನೆ. ಇಲ್ಲಿ ನಾವು ಈಗಾಗಲೇ ಹೇಳಿದಂತೆ ತಾಲೂಕು ಪಂಚಾಯತ್ ಇದ್ದು ಕೆಲವೊಂದು ಅಧೀನ ಹಣಕಾಸು ಮತ್ತು ಜಿಲ್ಲಾ ಪಂಚಾಯತ್ ಇದ್ದು ಅನುದಾನದ ಅದನ್ನು ಕೂಡ ನಾವು ಸಾಮಾಜಿಕ ಪರಿಷತ್ ನಡೆಸಿದ್ದೇವೆ. ಮುಂದೆ ಆ 2 ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಗಳು ಮಂಡನೆ ಆಗುತ್ತೆ. ಆ ವರದಿಗಳು ಮಂಡನೆ ಆದಾಗ ಅದನ್ನೇನಾದರೂ ಸಮಸ್ಯೆಗಳಿದೆ ದಯವಿಟ್ಟು ಅದರ ಬಗ್ಗೆ ಚರ್ಚೆ ಮಾಡಿಕೊಳ್ಳಿಕ್ಕೆ ಮುಕ್ತ ಅವಕಾಶ ಇದೆ. ನಾವೇನು ವರದಿ ತಯಾರು ಮಾಡಿದ್ದೀವೋ ಅದು ಕರಡು ವರದಿ ಗತಿ. ಸೊ ಅಂತಿಮವಾಗಿ ಆ ಚರ್ಚೆಗಳ ಆದ ನಂತರ ಅದಕ್ಕೆ ಒಂದು ಗ್ರಾಮ ಸಭೆ ಅನುಮೋದನೆ ಕೊಟ್ಟಾಗ ಅದಕ್ಕೊಂದು ಸಂಪೂರ್ಣ ವರದಿ ಆಗುತ್ತೆ. ಸೊ ಯೋಜನೆಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಮಾಹಿತಿಗಳು ಬೇಕಿದ್ರು ಕೂಡ ದಯವಿಟ್ಟು ಅದನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿ ನಾವು ಅದನ್ನು ಚರ್ಚೆ ಮಾಡೋದ್ರ ಮುಖಾಂತರ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಯೋಜನೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದ ಎಲ್ಲರನ್ನೂ ವಂದಿಸ್ತೇನೆ. ಜೈ ಹಿಂದ್. ಹೌದು, ಅದು 2021 ಹಣಕಾಸು 21ರವರೆಗೆ ಇತ್ತು. ಅದರ ನಂತರ ಇದೆ ಅದೇನು ಕೆಲಬುರ್ಗಿಗೆ ಗ್ರಾಮದ ಮುಂಚಿನಾಳದ ಕಾಲನಿಗೆ ಪೈಪ್ಲೈನ್ ವಿಸ್ತರಣೆ ಪಾವತಿ ಮೊತ್ತ 45,711. ಗಡಿಗುಡ್ಡೆ ಗಣತಿಯಲ್ಲಿ ಘಟಕಕ್ಕೆ ಪೈಪ್ಲೈನ್ ಹಾಗೂ ಟ್ಯಾಂಕ್ ಅಳವಡಿಕೆ ಪಾವತಿ ಮೊತ್ತ 78,365. ಗಡಿಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಡಿಗುಡ್ಡೆ
ಕೆಳಪುತ್ತಿಗೆ ಗ್ರಾಮದ ಅಂಗನವಾಡಿಗೆ ಅಂಗವಿಕಲ ರ್ಯಾಂಪ್ ಅಳವಡಿಕೆ ಮತ್ತು ಕಿಟಕಿ ಬಾಗಿಲು ದುರಸ್ತಿ ಪಾವತಿ ಮೊತ್ತ 41,785. ಕೆಳಪುತ್ತಿಗೆ ಗ್ರಾಮದ ಕೈಯಾರ ಕಲ್ಚರ್ ಜಾತಿ ಕಾಲೋನಿ ಕಾಂಕ್ರೀಟ್ ಸರಳಿ ಪಾವತಿ ಮೊತ್ತ 33,932. ಕೆಳಪುತ್ತಿಗೆ ಗ್ರಾಮದ ಕೇಸನಬೆಟ್ಟು ಬಳಿ ಮೋರಿ ದುರಸ್ತಿ ಪಾವತಿ ಮೊತ್ತ 19,141. ಕೆಳಪುತ್ತಿಗೆ ಕರಿಯಾರ ಕಲ್ಚರ್ ಜಾತಿ ಕಾಲೋನಿಗೆ ಕಾಂಕ್ರೀಟ್ ಸರಳಿ ಪಾವತಿ ಮೊತ್ತ 64,351. ಕಣಪಿಲ ಗ್ರಾಮದ ಮುಂಡಬೆಟ್ಟು ಕಲ್ಚರ್ ಜಾತಿ ಕಾಂಕ್ರೀಟ್ ಸರಳಿ ಪಾವತಿ ಮೊತ್ತ 64,435. ದರಿಕುಡ್ಡಿ ನೀರಬಂತಿ ಪರಿಷ್ಠ ಕನ್ನಡ ಕಾಲೋನಿಗೆ ಕಾಂಕ್ರೀಟ್ ಸರಳಿ ಪಾವತಿ ಮೊತ್ತ 64,437. ಕೆಳಪುತ್ತಿಗೆ ಕೇಸನಬೆಟ್ಟು ಕಾಂಕ್ರೀಟ್ ಸರಳಿ ನಿರ್ಮಾಣ ಪಾವತಿ ಮೊತ್ತ 82,564. ದರಿಕುಡ್ಡಿ ಗ್ರಾಮದ ಸಮಿತ್ರಾಜ್ ಮನೆ ಬಳಿ ಸೋಲಾರ್ ದಾರಿ ಅಳವಡಿಕೆ ಪಾವತಿ ಮೊತ್ತ 15,924. ಕೆಳಪುತ್ತಿಗೆ ಕರಿಯಾರ ಕಲ್ಚರ್ ಜಾತಿ ಕಾಲೋನಿಗೆ ಸೋಲಾರ್ ದೀಪ ಅಳವಡಿಕೆ ಪಾವತಿ ಮೊತ್ತ 27,322. ದರಿಕುಡ್ಡಿ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಪಿಲ ಗ್ರಾಮದ ಗುಲಾಯಿ ಕೋಡಿ ಗೋಲ್ಗುಡ್ಡೆ ರಸ್ತೆಯ ಅಂಗವಿಕಲ ದಿನೇಶ್ ಬಿ ಸುರೇಶ್ ಮನೆಗೆ ಹೋಗುವ ರಸ್ತೆಗೆ ಮೋದಿ ಕಟ್ಟುವುದು ಪಾವತಿ ಮೊತ್ತ 31,859. ಶಂಭುಲಿಂಗೇಶ್ವರ ದೇವಸ್ಥಾನದಿಂದ ನೀಲಬಂಕಿಯವರೆಗೆ ರಸ್ತೆ ದುರಸ್ತಿ ಪಾವತಿ ಮೊತ್ತ 24,017. ಗುಲಾಯಿಪಾಡಿ ಬಳಿ ಮೋದಿ ರಸ್ತೆ ಪಾವತಿ ಮೊತ್ತ 55,056. ನೀಲಬಂಕಿ ಪರಿಷ್ಠ ಕನ್ನಡ ಕಾಲೋನಿಗೆ ಅರುಣ ಮನೆ ಬಳಿ ಕಾಂಕ್ರೀಟ್ ಸರಣಿಗೆ ಕವರ್ ಸ್ಲಾಬ್ ಪಾವತಿ ಮೊತ್ತ 13,736. ಕಣಪಿಲ ಕಲೆಯಲ್ಲಿ ಲೋಕಯ್ಯ ಕರವ ಮನೆ ಬಳಿ ಮೋರಿ ರಚನೆ ಪಾವತಿ ಮೊತ್ತ 55,224. ಕಣಪಿಲ ಗುಲಾಯಿಪಾಡಿ ಭಾಸ್ಕರಾಚಾರ್ಯ ಮನೆ ಬಳಿ ಮೋರಿ ರಚನೆ ಪಾವತಿ ಮೊತ್ತ 57,605. ದರಿಕುಡ್ಡಿ ಗ್ರಾಮದ ಮಾಲಿನ್ಯ ಬೇರೆ ಬಳಿ ಕಾಂಗ್ರೆಸ್ ಸರಣಿಗೆ ಕವರ್ ಸ್ಲಾಬ್ ರಚನೆ ಪಾವತಿ ಮೊತ್ತ 23,939. ಗಿರೀಶಮೂರ್ತಿ ಮನೆ ಬಳಿ ಸರಣಿಗೆ ಕವರ್ ಸ್ಲಾಬ್ ರಚನೆ ಪಾವತಿ ಮೊತ್ತ 35,222. ಜಿಲ್ಲಾ ಪಂಚಾಯತ್ನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ವಿವರ. ಮಂಗಳೂರು ತಾಲೂಕು ದರಿಕುಡ್ಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತಾ ಕಾಲೋನಿಯ ತೆರೆದ ಬಾವಿ ಕಟ್ಟೆ ಕಟ್ಟುವುದು ಪಾವತಿ ಮೊತ್ತ 63,984. ಮಂಗಳೂರು ತಾಲೂಕು ದರಿಕುಡ್ಡಿ ಗ್ರಾಮ ಪಂಚಾಯತ್ನ ಕೆಳಪುತ್ತಿಗೆ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿರುವ ಕೊಳವೆ ಬಾವಿಗೆ ಮಳೆ ನೀರು ಕೊಯ್ಲು ಪಾವತಿ ಮೊತ್ತ 64,814. ತಾಲೂಕು ಪಂಚಾಯತ್ನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ವಿವರ. ಮೂಡುಬಿದಿರೆ ತಾಲೂಕು ದರಿಕುಡ್ಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಳಪುತ್ತಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಣ್ಣ ಬಣ್ಣ ಪಾವತಿ ಮೊತ್ತ 27,869. ದರಿಕುಡ್ಡಿ ಗ್ರಾಮ ಪಂಚಾಯತ್ನ ಗುರುಬೆಟ್ಟು ರಸ್ತೆಗೆ ಚರಂಡಿ ರಚನೆ ಪಾವತಿ ಮೊತ್ತ 44,800. ಪಣಪಿಲ ಗ್ರಾಮದ ಅಂಬೋರಿ ಮುಖ್ಯ ರಸ್ತೆಯಿಂದ ತ್ಯಾಜ್ಯ ನೀರು ಹರಿದು ಹೋಗುವ ಕಾಂಕ್ರೀಟ್ ಚರಂಡಿ ರಚನೆ ಪಾವತಿ ಮೊತ್ತ 71,855. ದರಿಕುಡ್ಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಳಪುತ್ತಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಪಾವತಿ ಮೊತ್ತ 67,835. ದರಿಕುಡ್ಡಿ ಗ್ರಾಮದ ದರಿಕುಡ್ಡಿ ಪ್ರೌಢಶಾಲೆಗೆ ಆವರಣ ಗೋಡೆ ಗೇಟ್ ಅಳವಡಿಕೆ ಪಾವತಿ ಮೊತ್ತ 98,057. ಪಣಪಿಲ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಣಪಿಲ ಶಾಲಾ ಅಭಿವೃದ್ಧಿ ಪಾವತಿ ಮೊತ್ತ 1,01,060. ಪಣಪಿಲ ಗ್ರಾಮದ ನೀರ್ಪರಿ ಪರಿಷ್ಠ ಜಾತಿ ಕಾಲೋನಿ ಬಳಿ ತ್ಯಾಜ್ಯ ನೀರು ಹರಿದು ಹೋಗುವ ಕಾಂಕ್ರೀಟ್ ಚರಂಡಿ ಪಾವತಿ ಮೊತ್ತ 85,103. ಪಣಪಿಲ ಗ್ರಾಮದ ಹಲಕೆ ರಸ್ತೆಗೆ ಮೋರಿ ರಚನೆ ಪಾವತಿ ಮೊತ್ತ 47,771. ಪಣಪಿಲ ಗ್ರಾಮದ ಉಮಿಲಕ್ಕೆ ಎಂಬಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಪಾವತಿ ಮೊತ್ತ 95,544. ಈಗ ಏನಾದರೂ ಗೊತ್ತಿದೆಯಾ? ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ಥರ ಆಗಿರುತ್ತೆ. ಇಲ್ಲಿ ಮಾಡಿದ್ದಿದೆ ಹೊರಗಿದೆ. ಇದಕ್ಕೆಲ್ಲ ಈ ಗ್ರಾಮದ ಬಾಳೆಗಾಪು ವರ್ಷಪಗಡಿ ಮಾಮೂಲಿ ಗಾಡಿ ಅಳವಡಿಕೆ 14,650 ರೂಪಾಯಿ ಪಾವತಿ ಆಗಿದೆ. ಇಲ್ಲಿ ಕಾಮಗಾರಿ ಆಗಿದೆ. ಏನಾಗಿದೆ ಅಂತ ಹೇಳಿದ್ರೆ ನಡಂತರ ಚಾರ್ಜ್ ಮತ್ತು ಸರಬರಾಜು ಚಾರ್ಜ್ ವ್ಯತ್ಯಾಸ ಕಂಡುಬರುತ್ತದೆ. ಬೇಸಿಕ್ ಚಾರ್ಜ್ಗಳಿಲ್ಲ ಬೇರೆ ಇದೆ ಭಾರತದಲ್ಲಿ. ಆ ಒಂದು ಕಾರಣದಿಂದ ನಾವು ಒಂದು ತಿಕ್ಕದಲ್ಲಿ ಹಣಕಾಸಿನ ವಿಚಾರಣೆ
ದುರುಪಯೋಗ ಮತ್ತು ಹಣಕಾಸಿನ ವಿಚಲನೆ ಅಂತ 2 ಪದಗಳಿವೆ. ಆ ಪದಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಈಗ ಹಣಕಾಸಿನ ವಿಚಲನೆ ಅಂತ ಹೇಳಿದ್ರೆ ಇದು ಇದರಲ್ಲಿ ಬರುತ್ತೆ. ಛಾಯಾಚಿತ್ರ ನೆಕ್ಸ್ಟ್ ಮುಂದಕ್ಕೆ ಆ ಸರಿಯಾದ ಛಾಯಾಚಿತ್ರವನ್ನು ಎರಡನೇದು ಗರಿಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗರಿಗುಡಿ ಗ್ರಾಮದ ನಿರ್ಮಾಣ ಮಂಡಳಿ ಮನೆ ಬಗ್ಗೆ ಹೋಗಿ ಅಧಿಕಾರಿಗಳು ಈ ಒಂದು ಕಾಮಗಾರಿ ಬಗ್ಗೆ ವಿವರಗಳು ಅದಕ್ಕೆ ಎಕ್ಸ್ಪ್ರೆಷನ್ ಕೊಟ್ಟು ಇದು ಕರೆಕ್ಟ್ ಇದೆ. ಏನಾಗುತ್ತೆ ನಿಮಗೆ ಆ ಕಾಮಗಾರಿ 2 ಬಾರಿ ಇದಕ್ಕೆ ಪೇಮೆಂಟ್ ಆಗಿದೆ. ಒಂದು 21-22ನೇ ಸಾಲಿನಲ್ಲಿ, ಮತ್ತೊಂದು 23-24ನೇ ಸಾಲಿನಲ್ಲಿ ಪೇಮೆಂಟ್ ಆಗಿದೆ. ಅವಾಗ ಏನಾಗುತ್ತೆ, ಒಂದೇ ಕಾಮಗಾರಿಗೆ 2 ಬಾರಿ ಆಗಿದೆ ಪಾವತಿ ಆಗಿದೆ ಅನ್ನೋದು ಇದು ಸಾರ್ವಜನಿಕರಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ ಪೇಮೆಂಟ್ ಆಗಿರೋದು ಇವರ ಕಾಮಗಾರಿ ಬೇರೆ ಬೇರೆ ಆಗಿದೆ 2 ಕಾಲದಲ್ಲಿ. ಈಗ ಏನಾಗುತ್ತೆ ಹೌದು ಕರೆಕ್ಟ್. ಅದಕ್ಕೆ ಏನು ಮಾಡಬೇಕು ಅಂದರೆ ನಮ್ಮದೊಂದು ಸಲಹೆ, ಅದು ಇಲ್ಲಿಗೆ ಆ ಕಾಮಗಾರಿ ಆಗಿರುತ್ತೆ. ಕಾಮಗಾರಿ ಆಗಿರೋ ನಂತರ ಈಗ ಅನುದಾನದ ಕೊರತೆ ಇರುತ್ತೆ. ಆವಾಗ ಮುಂದಿನ ವರ್ಷದಲ್ಲಿ ಸ್ವಲ್ಪ ಹಾಗೆ ಮಾಡ್ತೀರಾ. ಅದಕ್ಕೆ ಏನಾಗಿದೆ ಅಂದರೆ ನೀವು ಇನ್ನು ಮುಂದಕ್ಕೆ ಅಂಥ ಕಾಮಗಾರಿಗಳನ್ನು ಇದ್ದರೆ ಒಂದು ಮುಂದುವರೆದ ಕಾಮಗಾರಿ ಅಂತ ಅಲ್ಲಿ ಸ್ವಲ್ಪ ಸೂಚನೆ ಮಾಡಿ ಅವಾಗ ಅದಕ್ಕೆ ಲಿಂಕ್ ಕೊಡ್ತಾರೆ. ಇಲ್ಲ ಅಂದರೆ ಬರೀ ಪಾವತಿಗೆ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ಉಳಿಕೆ ಪಾವತಿ ಮಾತ್ರ ಅಂತ ಬರುತ್ತೆ. ಅಲ್ಲಿ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗುತ್ತೆ. ಅವಾಗ ಸಮಸ್ಯೆ ಬರಲ್ಲ. ಅಲ್ಲಿ ಗೊತ್ತಾಗುತ್ತೆ. ಸೊ ಅದೊಂದು ವಿಚಾರ. ಅದು ಇವಾಗ ನಾನು ನೋಡಿದೆ 2 ಬಾರಿನಲ್ಲಿ ಕರೆಕ್ಟ್ ಇದೆ. ಇನ್ನು ನೋಡೋದಕ್ಕೆ ಅದನ್ನು ಏನೂ ಇಲ್ಲ. ನಾನು ಜಸ್ಟ್ ಒಂದು ವಿಷಯವನ್ನು ಸಭೆಗೆ ಗಮನಕ್ಕೆ ತರಲಿಕ್ಕೆ ವಿಚಾರದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದೆ. ನೋಡೋದಕ್ಕೆ ತಾಲೂಕು ಗರಿಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಣಕಲ ಗ್ರಾಮದ ಸೋಲಾರ್ ಗಾಂಧಿ ನಿರ್ಮಾಣ ಈಗ ಸೋಲಾರ್ ಕಡತನ ಸರಳ ಇರಲಿಲ್ಲ. ಮತ್ತೆ ಪಂಚಾಯತ್ನಲ್ಲಿ ಇದನ್ನು ಮಾಡಿದಾಗ ನಮಗೆ ಅದು ಸೋಲಾರ್ ಕಡತನ ಆಗಿರೋ ಬಗ್ಗೆ ಮಾಹಿತಿ ಸಿಕ್ತು. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಳ್ಳತನ ಆಗಿರೋ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಒಂದು ವಾಕ್ಯನ ಅದರಲ್ಲಿ ಇಟ್ಟಿಲ್ಲ. ಒಂದು ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಲನೆ ಅಡಿ ತೋರಿಸಿದ್ದೇವೆ. ಆ ದಾಖಲೆಗಳನ್ನು ಮುಂದಿನ ದಿನಗಳಲ್ಲಿ ಕಡತದಲ್ಲಿ ತೋರಿಸಿ ಅದನ್ನು ನೀವು ಸರಿ ಮಾಡ್ಕೋಬೇಕು. ಇವಿಷ್ಟು ಇದು 3 ಪ್ರಕಾರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟದ್ದು. 3 ಅಲ್ಲ, 2 ತಾಲೂಕು ಪಂಚಾಯತ್ ಅನುದಾನದಲ್ಲಿ ಹಣಕಾಸು ಯೋಜನೆ ಅಡಿಯಲ್ಲಿ ಅನುಷ್ಠಾನ ಆದಂಥ ಕಾಮಗಾರಿಗಳು. ಸೊ ಅದರಲ್ಲಿ ಅಳತೆ ಪುಸ್ತಕದ ಪ್ರತಿ ಇಟ್ಟಿದೆ ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ವರದಿ ಮಾಡಿರುವಂಥದ್ದು. ಒಂದು ಗರಿಗುಡಿ ಗ್ರಾಮ ಪಂಚಾಯತ್ ಸಂರಕ್ಷಣಾ ಗ್ರಾಮದ 3 ಮುಖ್ಯ ರಸ್ತೆಯಿಂದ ಕ್ಯಾಜುವಲ್ಗಾರಿಯು ಹೋಗುವ ಕಾಂಕ್ರೀಟ್ ಚರಂಡಿ ರಸ್ತೆಗೆ 71,855 ರೂಪಾಯಿ ಪಾವತಿಯಾಗಿದೆ. ಗರಿಗುಡಿ ಗ್ರಾಮ ಪಂಚಾಯತಿಗೆ ಪಣಕಲ ಗ್ರಾಮದ ಶಿವಗಂಗ ಜಿಲ್ಲಾ ಪಂಚಾಯತ್ ಶಾಲೆ ಪಣಕಲ ಶಾಲಾ ಅಭಿವೃದ್ಧಿ ಪಾವತಿ ಮೊತ್ತ 3,01,050 ರೂಪಾಯಿ. ಅದು ಕೂಡ ಆ ಕಡತದಲ್ಲಿ ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷಿಸಿಲ್ಲ ಅಲ್ಲ. ಗರಿಗುಡಿ ಗ್ರಾಮ ಪಂಚಾಯತಿನ ಪಣಕಲ ಗ್ರಾಮದ ದೀಪಾವಳಿ ಜಾತಿ ಕಾನೂನಿ ಪಡೆಗೆ ಆಂಜನೇಯ ಹೋಗುವ ಚರಂಡಿ ರಚನೆ 85,103 ರೂಪಾಯಿ ಪಾವತಿಯಾಗಿದೆ. ಅದು ಕೂಡ ಅಳತೆ ಪುಸ್ತಕದ ಪ್ರತಿಯನ್ನು ಲಕ್ಷೀಕರಿಸಿಲ್ಲ. ಇಲ್ಲಿ ಇನ್ನೊಂದು ಸೇಮ್ ಪ್ರಸಂಗ ಇದೆ. ಗರಿಗುಡಿ ಗಂಡಗುಂಡಿಗೆ ಸರ್ಕಾರ ಈಗಲೂ ಶಾಲೆಯಲ್ಲಿ ಶೌಚಾಲಯ ರಚನೆ. ಈಗ 2020-22ನೇ ಸಾಲಿನಲ್ಲಿ 14 ಹಣಕಾಸಿನಲ್ಲಿ ಶೌಚಾಲಯಕ್ಕೆ 49,812 ರೂಪಾಯಿ ಪಾವತಿಯಾಗಿತ್ತು. ಗ್ರಾಮ ಪಂಚಾಯತ್ ಮಾಡಿದಂಥ ಕಾಮಗಾರಿಯಲ್ಲಿ ಅದಕ್ಕೆ 49,812 ರೂಪಾಯಿ ಪಾವತಿಯಾಗಿತ್ತು. ತಾಲೂಕು ಪಂಚಾಯತ್ನಲ್ಲಿ 2021-22ರಲ್ಲಿ ಅದೇ ಶೌಚಾಲಯಕ್ಕೆ 70,000 ಅಂದರೆ ಅಂದಾಜು ಮೊತ್ತ 61,800 ರೂಪಾಯಿ ಪಾವತಿಯಾಗಿದೆ. ಅದು ನಿಧಿ ಆಗಿ ಇರಬೇಕು. ಅದು ಆ ರೀತಿ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಮುಂದೆ ಅಂತ ಪ್ರಕರಣಗಳು ಬಂದಾಗ ಇನ್ನೊಂದು ಲಿಂಕ್ ಕೊಡಿ. ಅವಾಗ ಯಾವ ರೀತಿಯ
ನಮಗೆ ಕಾರಣದಲ್ಲಿ ಅಂಗಡಿಪಟ್ಟಿಯಾಗಿ ಕಾರಣಕ್ಕಾಗಿ ನಾವು ಆಕ್ಷೇಪಣೆಯಲ್ಲಿ ಹಣಕಾಸಿನ ವಿಚಲನೆಯಲ್ಲಿ ಸೂಚನೆ ಮಾಡಿದ್ದೇವೆ. ಇಷ್ಟು 15 ಹಣಕಾಸು ಬಗ್ಗೆ ವರದಿ ಇದ್ರ ಬಗ್ಗೆ ಏನಾದರೂ ಕೇಳೋದಕ್ಕಿದೆಯಾ? ಕಾಮಗಾರಿಗಳು ಆಗಿದೆಯೇ ಆಗಿಲ್ಲ ಎಂಬ ವಿಚಾರಗಳು ಏನೇನಿದ್ದರೂ ಕೂಡ ಅದನ್ನು ದಯವಿಟ್ಟು ಸಭೆಯಲ್ಲಿ ಪ್ರಸ್ತಾಪ ಮಾಡಿ. ಸಭೆಯಲ್ಲಿ ಒಂದು ರಿಕ್ವೆಸ್ಟ್, 145 ಕಾಮಗಾರಿ ಇದೆ, ಎಲ್ಲರ ಬಗ್ಗೆ ನಿಮಗೆ ಒಟ್ಟು ಮಾತ್ರ ಸಾಕ. ಇಷ್ಟು ಎಷ್ಟು ಕಾಮಗಾರಿ ಟೋಟಲ್ ಮತ್ತೆ ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಒಟ್ಟು ಮೊತ್ತ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ 1/4/2023ರಿಂದ 31/3/2024ರವರೆಗೆ ಸೂಚನೆಯಾಗಿರುವ ಕಾಮಗಾರಿಗಳ ವೆಚ್ಚ ಮಾಡಿದ ಬಗ್ಗೆ ವರದಿ ಸಾಲಿನಲ್ಲಿ ಗ್ರಾಮ ಪಂಚಾಯತ್ 75 ಕಾಮಗಾರಿಗಳನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 36,06,136, ಸಾಮಾನ್ಯ ಮೊತ್ತ 22,69,571, ಒಟ್ಟು ಮೊತ್ತ 58,75,707 ಖರ್ಚಾಗಿರುತ್ತದೆ. ಕೃಷಿ ಇಲಾಖೆ ಒಂದು ಕಾಮಗಾರಿಯನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 8,848 ಖರ್ಚಾಗಿರುತ್ತದೆ. ತಾಲೂಕು ಪಂಚಾಯತ್ ಒಂದು ಕಾಮಗಾರಿಯನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 10,744 ಖರ್ಚಾಗಿರುತ್ತದೆ. ಒಟ್ಟು 11,474 ಮಾನವ ದಿನಗಳು ಸೃಜನೆಯಾಗಿರುತ್ತವೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ದಾಖಲಾತಿಗಳ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿ ಕಾರ್ಮಿಕರ ಮನೆಗಳಿಗೆ ಸಂಬಂಧಿಸಿದ ಅಂಶಗಳು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 2023-24 ಸಾಲಿನಲ್ಲಿ ವಾರ್ಷಿಕ ಕ್ರಿಯೆ ಯೋಜನೆಯು ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿ ಮುಖ್ಯ ನಿರ್ವಹಣಾಧಿಕಾರಿಗಳಿಂದ ಅನುಮೋದನೆಗೊಂಡಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 6.3 ಪ್ರಕಾರ ಗ್ರಾಮ ಸಭೆಯಲ್ಲಿ ಅನುಮೋದನೆಯಾದ ಕಾಮಗಾರಿಗಳ ವೆಚ್ಚದಂತೆ ಕ್ರಿಯೆ ಯೋಜನೆ ತಯಾರಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 4.1 ಪ್ರಕರಣ 2ರ ಪ್ರಕಾರ ಕಾಯಕ ಬಂಧು ಅಥವಾ ಮೇಟ್ನ ನೇಮಕ ಮಾಡಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1.1ರ ಪ್ರಕಾರ ನೋಂದಾಯಿತ ಕುಟುಂಬಕ್ಕೆ ಉದ್ಯೋಗ ಚೀಟಿ ವಿತರಿಸಿದ್ದು 3.1.1ರ ಪ್ರಕರಣ 2ರ ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಷ್ಕರಿಸಲು ಮನೆ ಭೇಟಿ ಕೈಗೊಂಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4ರ ಪ್ರಕರಣ 1 ಹಾಗೂ 2ರ ಪ್ರಕಾರ ಕೆಲಸ ನೀಡಿದ ವಿವರಗಳನ್ನು 9 ಫಲಾನುಭವಿಗಳ ಉದ್ಯೋಗ ಚೀಟಿಯಲ್ಲಿ ನಮೂದಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.3ರ ಪ್ರಕಾರ ಪಾರದರ್ಶಕ ನಿಯಮಗಳಿಂದ ಕೆಟಿಪಿಟಿ ಸಾಮಾನ್ಯಗಳನ್ನು ಪರಿಗಣಿಸಿದ್ದು ಅದಕ್ಕೆ ಸಂಬಂಧಿಸಿದ ದಾಸ್ತಾನುಗಳನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10 ಪ್ರಕರಣ 5ರ ಪ್ರಕಾರ 159 ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.13.5 ಹಾಗೂ 7.13.6ರ ಪ್ರಕಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಕಾಮಗಾರಿಯ ಭೌತಿಕ ವಿವರಗಳನ್ನು ಪರಿಶೀಲಿಸಿ ಮಾಡಿಸುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.14.1ರ ಪ್ರಕಾರ ಅನುಷ್ಠಾನಿಸಿದ 149 ಕಾಮಗಾರಿಗಳಿಗೆ ಮಲ್ಪುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.14.2ರ ಪ್ರಕಾರ 134 ಕಾಮಗಾರಿಗಳಿಗೆ 3 ಹಂತದ ಛಾಯಾಚಿತ್ರ ಹೊಂದಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.9ರ ಪ್ರಕಾರ 100 ಗಂಟೆಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8ರ ಪ್ರಕಾರ ಯೋಜನೆಯ ಆಸಕ್ತಿಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.2ರ ಪ್ರಕಾರ ಸಲಕರಣೆ ಬಾಕು 15/6/2022ರವರೆಗೆ ನೀಡಿರುತ್ತಾರೆ. ಮಾಹಿತಿಗಳು ಇದೆ, ದೂರು ಪೆಟ್ಟಿಗೆ ಇದೆ, ನಗದು ಪುಸ್ತಕ ಸಮರ್ಪಕವಾಗಿದೆ. ಆಯ್ತು. ಈಗ ಇದರಲ್ಲಿ ನರೇಗಾದಲ್ಲಿ ಸವಿತಕ್ಕ ಸುಂತಕ್ಕ 5 ಇಂಚಾರು ವಿಡಿಯೋ ಸ್ಟಾರ್ಟ್ ಆದಾಗ ಶುರು ಆಗ್ತದೆ. 50,055 ಈ ಒಂದು ಕಾಮಗಾರಿಯ ಚೆಕ್ ಆಗಿಲ್ಲ.
alhamdulillah kau umani ini yang berikutnya ibu kita mulai bisa berkumpul mata sama mereka untuk ayo kita ayo berkumpul sama mereka kawan lainnya ini kawan lainnya semua mereka ada ನಾವು ಕಾರಣಕ್ಕಾಗಿ ಎಲ್ಲರೂ ಕೂಡ ಹಣಕಾಸಿನ ವಿಷಯಗಳಿಗೆ ನಾವು ಅರಿವು ಮಾಡ್ತಾ ಇದ್ದೇವೆ ಇದು ಅರಿವಿಗೆ ಸರ್ಕಾರಿ ಪ್ರವೇಶನದಲ್ಲಿ ಆಹ್ವಾನಿಸೋದಕ್ಕೆ ಇವರು ಕಾಮಗಾರಿಗಳು ಕೂಡ ಡಾಕ್ಯುಮೆಂಟ್ ಆಗಿಲ್ಲ ಅವರ ಕಾರಣಕ್ಕಾಗಿ ನಾವು ಹಣಕಾಸಿನ ವಿಷಯದಲ್ಲಿ ವರದಿ ಮಾಡ್ತಾ ಇದ್ದೇವೆ ತಾಲೂಕು ಪಂಚಾಯತ್ ಅನುಷ್ಠಾನ ಮಾಡಿದಂತಹ ಒಂದು ಕಾಮಗಾರಿ ದರಗುಡ್ಡೆ ಗ್ರಾಮ ಪಂಚಾಯತ್ ವಾಸ್ತವವಾಗಿ ಗಿರಿಜಾಪುರ ಜಮೀನಲ್ಲಿ ನರ್ಸರಿ ಅಭಿವೃದ್ಧಿ ಇವರು ಕಾಮಗಾರಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಅವಧಿಯಲ್ಲಿ ಕೊಟ್ಟಿರಲಿಲ್ಲ ಅವನ ಕಾರಣಕ್ಕಾಗಿ ನಾವು ಅದನ್ನು ಹಣಕಾಸಿನ ವಿಷಯದಲ್ಲಿ ವರದಿ ಮಾಡ್ತಾ ಇದ್ದೇವೆ ಅದಕ್ಕೆ 1744 ರೂಪಾಯಿ ಪಾವತಿ ಆಗಿರ್ತದೆ ಇನ್ನು ಕೊನೆಯದಾಗಿ ದರಗುಡ್ಡೆ ಗ್ರಾಮದ ಸರ್ವೆ ಯೋಜನೆಗೆಲ್ಲ ಅರ್ಜಿಗಳನ್ನು ಹಾಕಿ ಕಾಮಗಾರಿಗೆ ಸಂದರ್ಭದಲ್ಲಿ ದಾಖಲಿಸಿದ 330 ಮಾನವರಿಗೆ 45,660 ಕಾಮಗಾರಿಗೆ ಪಾವತಿಯಾದ ಮೊತ್ತ 43,324 139 ಮಾನವರಿಗೆ ಪಾವತಿಯಾಗಿದೆ ಹೆಚ್ಚುವರಿಯಾಗಿ 1,264 ರೂಪಾಯಿ ಪಾವತಿಯಾಗಿದೆ ಇನ್ನು 4 ಮಾನವರಿಂದ ಪಾವತಿಯಾಗಿದೆ ಅದನ್ನು ನಾವು ನಿಯಮಾನುಸಾರ ಹಣಕಾಸಿನ ಬಿಡುಗಡೆಗಾಗಿ ಪ್ರಕರಣವನ್ನು ವರದಿ ಮಾಡಿದ್ದೇವೆ ಇದಿಷ್ಟು ವರದಿ ಈ ಒಂದು ಸಾಮಾಜಿಕ ಪರಿಶೀಲನಾ ಅವಧಿಗೆ ಸಂಬಂಧಿಸಿದಂತೆ ಇದರ ಬಗ್ಗೆ ನಿಮಗೆ ಏನಾದರೂ ಚರ್ಚೆಗೆ ಇದೆ ಚರ್ಚೆಗೆ ಅವಕಾಶ ಇದೆ ಈಗ ಆದೇಶ ಅಂತರ್ಜಲ ಪಟ್ಟಿಯ ಕಾಮಗಾರಿಗಳಿದೆ ವೈಯಕ್ತಿಕವಾಗಿ ನೀವು ಅದನ್ನು ರ್ಯಾಂಡಮ್ ಆಗಿ ತೆಗೆದುಕೊಂಡು ಒಟ್ಟು ಕಾಮಗಾರಿಯ ಶೇಕಡ 20% ಕಾಮಗಾರಿಗಳಿಗೆ ಇದನ್ನು ನಾವು ಪೂರ್ತಿ ಕಾಮಗಾರಿಗೆ ಆಗಿನ ಪರಿಗಣನೆಗೆ ತೆಗೆದುಕೊಳ್ಬೇಕು ಮತ್ತೆ ರೂಪಾಯಿ 50,000 ಮೇಲ್ಪಟ್ಟ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಮಾಡಬೇಕಿರುತ್ತೆ ಅದೇ ರೀತಿ ఫోటో కొట్టాలి అది ఎంట్రీ ఒక ఆమెకు ఎంట్రీ కొట్లి ತೆಲುಗು ಬರುತ್ತದೆ ಅನಿತ ಕಾಫಿ ಟೆಸ್ಟ್ ಮಾಡ್ತೀವಿ ಹಾಲು ತಂಚು ಅನಿತ ಫೋಟೋ ಮಿಸ್ ಮಾಡ್ತೀವಿ ತೆಲುಗು ರಾತ್ರಿ ಗೊತ್ತಿದ್ದು ಗುಡ್ಡು ಒಂದು ಸೋಲಾರ್ ಕಳ್ಳ ಒಂದು ಅಳತೆ ಕಾಫಿ ಬೇಯಿಸ್ಕೊಂಡಿರ್ತೀನಿ ತೆಲುಗು ಅಂದಾಜು ಪಟ್ಟಿలో ఉంది ಕಾಫಿ ಮಾಡಿ మీరు 6 రోజులు ఇರುತ್ತೆ 9 ఇంಚ్ ಇದೊಂದು ಮಲ್ಲ ಕುರ್ಚಿ ಉಂಡತೆ ಅವೆಟ್ಟು ಕಂಪ್ಯೂಟರ್ ಡೆಸ್ಕ್ಟಾಪ್ 15 ಫೈನಾನ್ಸ್ ದರಿಗುಡ್ಡೆಂದೇ ಉಂಡು ಅವೇ ಇಂಚಿಟ್ಟು ಪೋನಾಗ ಸೆಕೆಂಡ್ ಇಯರ್ PC ಇಂಚಿಟ್ಟು ಪೋನಾಗ ಇವತ್ತಿನ ವಿಶಿಷ್ಟ ಗ್ರಾಮ ಸಭೆಯನ್ನು ಸಭೆಯ ನೋಡಲಾಗುತ್ತಿದ್ದಾರೆ ಹಾಗೆ ವೇದಿಕೆಯಲ್ಲಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೆ ಕಾರ್ಯಕ್ರಮ ಸಂಯೋಜಕರೇ ಈಗಿನ ಸ್ಪೆಷಲ್ ಆಡಿಟ್ ಗ್ರಾಮ ಸಭೆಯಲ್ಲಿ ಏನು ಕೆಲವೊಂದು ಭಿನ್ನತೆಗಳಾಗಿವೆ ಮುಂದಿನ ಹಡ ಸಮಿತಿ ಸಭೆಯಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಪೂರಕ ಅನುಮಾನದ ಬಗ್ಗೆ ಸಲ್ಲಿಸಿ ನಾವು ಆ ಒಂದು ನ್ಯೂನತೆ ಸರಿಪಡಿಸಿಕೊಳ್ತೇವೆ. ಇಲ್ಲಿ ಇನ್ನೊಂದು ಎಲ್ಲವೂ ಸೋಷಿಯಲ್ ಆಡಿಟ್ ಗ್ರಾಮ ಸಭೆಯಲ್ಲಿ ಎಲ್ಲ ಮಾಹಿತಿಗಳು ಸರಿ ಇದ್ದಾಗ ವಿಶೇಷ ತಂಡ ಕೂಡ ಇಲ್ಲಿ ಪರಿಶೀಲನೆಗೆ ಅವಕಾಶ ಇದೆ. ಈಗಾಗಲೇ ನಾವು ವಿಶೇಷ ಜಿಲ್ಲಾ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸಿದ್ದಾಗ ಅಲ್ಲಿ ಸೋಷಿಯಲ್ ಆಡಿಟ್ ಸಭೆಯಲ್ಲಿ ಯಾವುದೇ ಭಿನ್ನತೆಗಳು ಅಥವಾ ಆಕ್ಷೇಪಣೆಗಳು ಬಂದಂತ ಸಮಯದಲ್ಲಿ ಅಲ್ಲಿ ಸ್ಪೆಷಲ್ ಸ್ಕ್ವಾಡ್ ಮುಖಾಂತರ ಮತ್ತೆ ಪರಿಶೀಲನೆಗೆ ಒಳಪಡಿಸಿದಂತ ಪ್ರಮೇಯ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಇಟ್ಟದಲ್ಲ. ಹಾಗೆ ಕೆಲವೊಂದು ಕಾರ್ಯಕ್ರಮ ಅನುಷ್ಠಾನ ಮಾಡುವಾಗ ಈಗ ಪಾಪ
ಪಾವತಿ ಆಗಿರುವಂತ ಕೂಲಿ ಪಾವತಿ ಈಗಾಗಲೇ ನಮ್ಮ ತಾವು ಅದನ್ನು ರಿಕವರಿ ಮಾಡಿದ್ದಾರೆ. ಅದನ್ನು ಸಂಬಂಧಪಟ್ಟ ಖಾತೆಗೆ ಜಮೆ ಮಾಡಿ ಅದನ್ನು ನೆಕ್ಸ್ಟ್ ಹಣದ ಸಮಿತಿಯಲ್ಲಿ ಅದನ್ನು ತೀವ್ರಗೊಳಿಸುವಾಗೆ ನೋಡಿಕೊಳ್ಳುವ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯೊಂದಿಗೆ ನಾವು ಈ ಸಭೆಯಲ್ಲಿ ಬ್ಯಾಂಕ್ನವರ ಸಹಾಯದೊಂದಿಗೆ ನಾವು ಜನ ಸುರಕ್ಷಾ ಯೋಜನೆ ಬಗ್ಗೆ ಮಾಹಿತಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ಇವತ್ತು ನಾನು ತುಂಬಾ ಜನ ಸೇರ್ಬೋದನ್ನೋ ನಿರೀಕ್ಷೆ ಇತ್ತು ನನಗೆ. ಯಾಕಂತ ಹೇಳಿದ್ರೆ ಮೊನ್ನೆ ನಮ್ಮ 8ನೇ ತಾರೀಕು ನಡೆದಂತ ಮಹಿಳಾ ಗ್ರಾಮ ಸಭೆಯಲ್ಲಿ ಈ ಹಾಲ್ ಫುಲ್ ಆಗಿತ್ತು. ನಮಗೆ ಕೊನೆಗೆ ಶೇರ್ ಆಗಲಿಕ್ಕೆ ಸ್ಪೇಸ್ ಇಲ್ಲ, ಅಷ್ಟೊಂದು ಜನ ಇತ್ತು. ಬಟ್ ಇವತ್ತಿನ ನೋಡುವಾಗ ನಮಗೆ ಕೆಲವೇ ಬೆಳವಣಿಗೆ ಎಷ್ಟು ಮಾತ್ರ ಜನಸಂಖ್ಯೆ ಕಾಣ್ತಾ ಉಂಟು. ಬಟ್ ಗ್ರಾಮ ಪಂಚಾಯತ್ ನಾವು ನಿನ್ನೆ 3 ಗ್ರಾಮಗಳಲ್ಲಿ ಕೂಡ ಇವತ್ತಿನ ಸಭೆಯ ಬಗ್ಗೆ ನಾವು ಪ್ರಚಾರವನ್ನು ಮಾಡಿದೆವು. ಹಾಗೆ ವಾಟ್ಸಪ್ ಮುಖಾಂತರ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದೆವು. ನಾನು ಈ ಒಂದು ವೇದಿಕೆಗೆ ನಮ್ಮ ಬ್ಯಾಂಕ್ ಅಧಿಕಾರಿಯವರನ್ನು ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಆರ್ಥಿಕ ಸಲಹಾ ಕೇಂದ್ರದ ಸಲಹೆಗಾರರಾದ ಈ ಒಂದು ವಿಶೇಷ ಗ್ರಾಮ ಸಭೆಯಲ್ಲಿ ಮಾರ್ಗದರ್ಶಕ ಅಧಿಕಾರಿಯಾಗಿ ಭಾಗವಹಿಸಿರುವಂತಹ ಶ್ರೀಯುತ ದೂರಲ್ ಸರ್ ಅವರಿಗೆ ಈ ಸಭೆಯ ಪರವಾಗಿ ನಾನು ಹಾಗೆ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದ ಸಲ್ಲಿಸಿದ್ದೇನೆ. ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಈ ಸಭೆಯ ಪರವಾಗಿ ಹಾಗೆ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಉಪಾಧ್ಯಕ್ಷರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುತ್ತಾರೆ. ಹಾಗೆ ಗೌರವಾನ್ವಿತ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುತ್ತಾರೆ. ತಮಗೂ ಕೂಡ ಈ ಸಭೆಯ ಪರವಾಗಿ ಧನ್ಯವಾದಗಳು. ಹಾಗೆ ನರೇಗಾ ಸಾಮಾಜಿಕ ಪರಿಚಲನೆ ಯೋಜನೆಯ ತಾಲೂಕು ಸಂಯೋಜಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ 15th ಫೈನಾನ್ಸ್ ಯೋಜನೆ ಹಾಗೆ ಉದ್ಯೋಗ ಯೋಜನೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ಅವರು ಕೂಡ ಈ ಸಭೆಯ ಪರವಾಗಿ ಧನ್ಯವಾದಗಳು. ಹಾಗೆ ಅವರ ಸಿಬ್ಬಂದಿ ವರ್ಗ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ನಡೆಸಿಕೊಟ್ಟಿರ್ತಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಸಭೆಗೆ ಆಗಮಿಸಿರುವಂತಹ ನಮ್ಮ ನರೇಗಾ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಮುಂದೆ ಬ್ಯಾಂಕ್ ಜನಸುರಕ್ಷಾ ಯೋಜನೆಯ ಮಾಹಿತಿ ನಡೆಯಲಿದೆ. ನಮ್ಮ ಮಾರ್ಗದರ್ಶಕ ಅಧಿಕಾರಿಯವರು ಸಭೆಯಿಂದ ಉಳಿದವರೆಲ್ಲರೂ ತಾವು ಇಲ್ಲೇ ಇದ್ದು ಈ ಯೋಜನೆಯ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಯಾವ ಬಂದ್ ಮಾಡ್ರೆ